विद्यासागर मुनि महाराज की। समस्त आचार्य संघ की। ಸಂದೃಷ್ಟಿ ಕ್ರಮಾಂಕ 11 ಮನುಷ್ಯರ ಭೇದಗಳು. ಪುಟ ನಂಬರ್ 62, 62ನೇ ಪುಟ. ಎಷ್ಟು? 57. ಪುಟ ನಂಬರ್ ಹಿಂದಿಯಲ್ಲಿ 57, ಕನ್ನಡದಲ್ಲಿ 62, ಹಿಂದಿಯಲ್ಲಿ 57. ಮನುಷ್ಯರಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು: ಕರ್ಮಭೂಮಿಯ ಮನುಷ್ಯರು ಮತ್ತು ಭೋಗಭೂಮಿಯ ಮನುಷ್ಯರು. ಕರ್ಮಭೂಮಿಯ ಮನುಷ್ಯರಲ್ಲಿ ಎರಡು ಪ್ರಕಾರದ ಮನುಷ್ಯರಿದ್ದಾರೆ. ಆರ್ಯಖಂಡಜ ಮನುಷ್ಯರು ಮತ್ತು ಮ್ಲೇಚ್ಛ ಖಂಡಜ ಮನುಷ್ಯರು. ಆರ್ಯಖಂಡದಲ್ಲಿ ಜನ್ಮ ತಾಳತಕ್ಕಂತಹ ಮನುಷ್ಯರು ಮತ್ತು ಆರ್ಯಖಂಡದ ಸುತ್ತಲೂ ಇರುವಂತಹ 5 ಮ್ಲೇಚ್ಛ ಖಂಡಗಳು, 5 ಮ್ಲೇಚ್ಛ ಖಂಡದ ಮನುಷ್ಯರು. ಇವರು ಮ್ಲೇಚ್ಛ ಖಂಡದ ಮನುಷ್ಯರು. ಆರ್ಯಖಂಡದ ಮನುಷ್ಯರಿಗೆ ಗುಣಸ್ಥಾನ 1 ರಿಂದ 14 ಇವೆ. ಆದರೆ ಮ್ಲೇಚ್ಛ ಖಂಡದ ಮನುಷ್ಯರಿಗೆ ಯಾವಾಗಲೂ ಒಂದೇ ಗುಣಸ್ಥಾನ. ಆರ್ಯಖಂಡಜ ಮನುಷ್ಯರಲ್ಲಿ ಮತ್ತೆ 2 ಭೇದ ಮಾಡಬೇಕು. ಭೂಚರ ಮನುಷ್ಯರು ಅಂದರೆ ತೀರ್ಥಂಕರ ಮೊದಲಾದ ಸಾಮಾನ್ಯ ಮನುಷ್ಯರು ಮತ್ತು ವಿಶೇಷ ಮನುಷ್ಯರು. 2ನೇ ಭೇದ ಅದರಲ್ಲಿ ಖೇಚರ ಮನುಷ್ಯರು. ಖೇಚರ ಅಂದರೆ ವಿದ್ಯಾಧರ ಶ್ರೇಣಿಯಲ್ಲಿ ಉತ್ಪನ್ನವಾಗತಕ್ಕಂತಹ ವಿದ್ಯಾಧರ ಮನುಷ್ಯರು. 170 ವಿಜಯಾರ್ಧ ಪರ್ವತಗಳಿವೆ. 2.5 ದ್ವೀಪಗಳಲ್ಲಿ ಎಷ್ಟು? 170 ವಿಜಯಾರ್ಧ ಪರ್ವತಗಳು. ಎಷ್ಟು ಆರ್ಯಖಂಡಗಳಿವೆಯೋ ಅಷ್ಟೇ ವಿಜಯಾರ್ಧ ಪರ್ವತಗಳು ಕೂಡ ಇವೆ. ಮತ್ತು ಒಂದೊಂದು ಆರ್ಯಖಂಡದ ಜೊತೆಯಲ್ಲಿ 5 ಮ್ಲೇಚ್ಛ ಖಂಡಗಳಿವೆ. ಈ ರೀತಿ 850 ಮ್ಲೇಚ್ಛ ಖಂಡಗಳಿವೆ. ಆರ್ಯಖಂಡದಲ್ಲಿ ಈ ಯಾವ 2 ಭೇದಗಳನ್ನು ಈಗ ಮಾಡಿತು, ಭೂಚರ ಮತ್ತು ಖೇಚರ, ಇವರಲ್ಲೂ ಕೂಡ ಗುಣಸ್ಥಾನಗಳು 1 ರಿಂದ 14. ಖೇಚರರಲ್ಲೂ 1 ರಿಂದ 14, ಭೂಚರರಲ್ಲೂ ಕೂಡ 114. ಭೂಚರ ಮನುಷ್ಯರು ವಿದೇಹ ಕ್ಷೇತ್ರಗಳಲ್ಲೂ ಇದ್ದಾರೆ ಮತ್ತು ಭರತ, ಐರಾವತ ಅನ್ನುವಂತಹ 10 ಕ್ಷೇತ್ರಗಳಲ್ಲೂ ಕೂಡ ಭೂಚರ ಮನುಷ್ಯರಿದ್ದಾರೆ. ಈ ಭೂಚರ ಮನುಷ್ಯರಿಗೆ 10 ಖಂಡದ ಭೂಚರ ಮನುಷ್ಯರಿಗೆ ಯಾವಾಗಲೂ 1 ರಿಂದ 14 ಗುಣಸ್ಥಾನಗಳಿಲ್ಲ. ಆದರೆ ಖೇಚರ ಮನುಷ್ಯರಿಗೆ ಯಾವಾಗಲೂ 1 ರಿಂದ 14 ಗುಣಸ್ಥಾನಗಳಿವೆ.
ಏಕೆಂದರೆ ಖೇಚರ ಮನುಷ್ಯರಲ್ಲಿ ಔಸರ್ಪಿಣಿಯ 4ನೇ ಕಾಲದ ಪರಿವರ್ತನೆ ಇದೆ ಮತ್ತು ಉತ್ಸರ್ಪಿಣಿಯ 3ನೇ ಕಾಲದ ಪರಿವರ್ತನೆ ಇದೆ. ಆದ್ದರಿಂದ ಗುಣಸ್ಥಾನ ಯಾವಾಗಲೂ 1 ರಿಂದ 14. ಆದರೆ ಭೂಚರ ಮನುಷ್ಯರಿಗೆ ಗುಣಸ್ಥಾನ 1 ರಿಂದ 14 ಇದು 4ನೇ ಕಾಲದಲ್ಲಿ ಮತ್ತು ಉತ್ಸರ್ಪಿಣಿಯ 3ನೇ ಕಾಲದಲ್ಲಿ 1 ರಿಂದ 14. 1ನೇ ಕಾಲ, 2ನೇ ಕಾಲ ಮತ್ತು 3ನೇ ಕಾಲ ಔಸರ್ಪಿಣಿಯ 1, 2, 3 ಈ 3 ಕಾಲಗಳಲ್ಲಿ ಗುಣಸ್ಥಾನಗಳು ಭೂಚರ ಮನುಷ್ಯರಿಗೆ 1 ರಿಂದ 4 ಗುಣಸ್ಥಾನಗಳು ಮತ್ತು ಔಸರ್ಪಿಣಿಯ 5ನೇ ಕಾಲದಲ್ಲಿ 1 ರಿಂದ 7 ಗುಣಸ್ಥಾನಗಳು ಮತ್ತು 6ನೇ ಕಾಲದಲ್ಲಿ 1 ಗುಣಸ್ಥಾನ. ಇನ್ನು ಉತ್ಸರ್ಪಿಣಿಯ 1ನೇ ಮತ್ತು 2ನೇ ಕಾಲದಲ್ಲಿ 1 ಗುಣಸ್ಥಾನ, 3ನೇ ಕಾಲದಲ್ಲಿ 1 ರಿಂದ 14ನೇ ಗುಣಸ್ಥಾನ ಮತ್ತು 4ನೇ, 5ನೇ ಹಾಗೂ 6ನೇ ಕಾಲದಲ್ಲಿ 1 ರಿಂದ 4 ಗುಣಸ್ಥಾನಗಳು ಭೂಚರ ಮನುಷ್ಯರಿಗೆ ಇರುತ್ತವೆ. ಭೂಚರ ಮನುಷ್ಯರಿಗೆ ಮತ್ತು ಖೇಚರ ಮನುಷ್ಯರಿಗೆ 2 ಭೇದಗಳನ್ನು ಮಾಡಬೇಕು. ಗರ್ಭಜ ಮತ್ತು ಸಮೂರ್ಛನ. ಖೇಚರ ಮನುಷ್ಯರಲ್ಲೂ ಕೂಡ ಸಮೂರ್ಛನ ಮನುಷ್ಯರ ಉತ್ಪತ್ತಿ ಇದೆ. ಅವರವರ ಮಲಮೂತ್ರಗಳಲ್ಲಿ. ಭೂಚರ ಮನುಷ್ಯರಿಗೂ ಕೂಡ ಉತ್ಪತ್ತಿ ಇದೆ. ಗರ್ಭಜ ಮನುಷ್ಯರಲ್ಲಿ 2 ಭೇದ ಮಾಡಬೇಕು. ಗರ್ಭಜ ಮನುಷ್ಯರಿಗೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಗರ್ಭಜ ಮನುಷ್ಯರಿಗೆ ಎಷ್ಟು ಅವಸ್ಥೆಗಳಿವೆ? ಪರ್ಯಾಪ್ತಕ ಮತ್ತು ನಿರ್ವೃತ್ತಿ ಅಪರ್ಯಾಪ್ತಕ 2 ಭೇದಗಳಿವೆ. 2 ಅವಸ್ಥೆಗಳಿವೆ. ಈ ಮನುಷ್ಯರು ಎರಡು ಪ್ರಕಾರದವರು. ಗರ್ಭಜ ಮನುಷ್ಯರು, ಭೂಚರರಲ್ಲಿ ಗರ್ಭಜ ಮನುಷ್ಯರು 2 ಪ್ರಕಾರದವರು. ಯಾವ ತರ? 170 ಆರ್ಯಖಂಡಜ ಆರ್ಯ ಮನುಷ್ಯರು ಮತ್ತು 170 ಆರ್ಯಖಂಡಜ ಆರ್ಯ ಮ್ಲೇಚ್ಛರು. ಇವರಿಗೆ ಗುಣಸ್ಥಾನಗಳು 1 ರಿಂದ 14 ಮತ್ತು ಆರ್ಯಖಂಡಜ ಆರ್ಯ ಮ್ಲೇಚ್ಛರಿಗೆ ಗುಣಸ್ಥಾನ 1 ಇದೆ. ನೂರ 70 ಆರ್ಯಖಂಡಜ ಆರ್ಯ ಮನುಷ್ಯರು ಇವರು ಎಷ್ಟು ಪ್ರಕಾರದವರು? ಮೂಲದಲ್ಲಿ 2 ಪ್ರಕಾರ. ವೃದ್ಧಿ ಪ್ರಾಪ್ತ ಆರ್ಯರು ಮತ್ತು ವೃದ್ಧಿರಹಿತ ಆರ್ಯರು. ವೃದ್ಧಿ ಪ್ರಾಪ್ತ ಆರ್ಯರಲ್ಲಿ 8 ಭೇದ. ಬುದ್ಧಿ ವೃದ್ಧಿ ಪ್ರಾಪ್ತ ಆರ್ಯ, ಚಾರಣ ವೃದ್ಧಿ ಪ್ರಾಪ್ತ ಆರ್ಯ, ವಿಕ್ರಿಯಾ ವೃದ್ಧಿ ಪ್ರಾಪ್ತ ಆರ್ಯ, ತಪ ವೃದ್ಧಿ ಪ್ರಾಪ್ತ ಆರ್ಯ, ಬಲ ವೃದ್ಧಿ ಪ್ರಾಪ್ತ ಆರ್ಯ, ಔಷಧಿ ವೃದ್ಧಿ ಪ್ರಾಪ್ತ ಆರ್ಯ, ರಸ ವೃದ್ಧಿ ಪ್ರಾಪ್ತ ಆರ್ಯ ಮತ್ತು ಕ್ಷೇತ್ರ ವೃದ್ಧಿ ಪ್ರಾಪ್ತ ಆರ್ಯ. ಅಂದರೆ ಯಾರಿಗೆ? ಮಹಾವ್ರತಿ ಮುನಿಗಳಿಗೆ. ವೃದ್ಧಿಗಳು ಅಸಂಯಮ ಅವಸ್ಥೆಯಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇದೆ. ಸಂಯಮ ಅವಸ್ಥೆಯಲ್ಲಿಯೂ ವೃದ್ಧಿಗಳಿರಬಹುದು, ಅಸಂಯಮ ಅವಸ್ಥೆಯಲ್ಲಿಯೂ ಕೂಡ ವೃದ್ಧಿಗಳಿರಬಹುದು. ಉದಾಹರಣೆಗೆ ದೇವಗತಿಯಲ್ಲಿ ದೇವತೆಗಳಿಗೆ ವೃದ್ಧಿಗಳಿವೆ,
ಮನುಷ್ಯಗತಿಯ ಮನುಷ್ಯರಿಗೂ ಕೂಡ ಇವು ಅಸೈಮ ಅವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ವೃದ್ಧಿ ರಹಿತ ಆರ್ಯರು 5 ಪ್ರಕಾರದವರಿದ್ದಾರೆ. ಜಾತ್ಯಾರ್ಯರು, ಕ್ಷೇತ್ರಾರ್ಯರು, ಕರ್ಮಾರ್ಯರು, ದರ್ಶನಾರ್ಯರು ಮತ್ತು ಚಾರಿತ್ರಾರ್ಯರು. ಜಾತ್ಯಾರ್ಯ ಅಂತಂದ್ರೆ ಜಾತ್ಯಾರ್ಯ ಉತ್ತಮ ಜಾತಿಯಲ್ಲಿ ಜನ್ಮ ತಾಳಿರ್ತಕ್ಕಂಥ, ಉತ್ತಮ ಜಾತಿಯಿಂದ ಜನ್ಮ ತಾಳಿರುವ ಆರ್ಯರು ಉತ್ತಮ ಜಾತ್ಯಾರ್ಯರು. ಉತ್ತಮ ಕ್ಷೇತ್ರ ಆರ್ಯ ಕ್ಷೇತ್ರದಲ್ಲಿ ಜನ್ಮ ತಾಳಿರ್ತಕ್ಕಂತಹ ಆರ್ಯರು ಕ್ಷೇತ್ರಾರ್ಯರು. ಮತ್ತು ಕರ್ಮಾರ್ಯರು ಆರ್ಯರಂತಹ ಆರ್ಯರಿಗೆ ಯೋಗ್ಯವಾದ ಕರ್ಮಗಳನ್ನು ಮಾಡುವಂತಹ ಆರ್ಯರು ಕರ್ಮಾರ್ಯರು. ಮತ್ತು ಸಮ್ಯಕ್ತವನ್ನು ಹೊಂದಿರತಕ್ಕಂತಹ ಆರ್ಯರು ದರ್ಶನಾರ್ಯರು. ಮತ್ತು ಚಾರಿತ್ರವನ್ನು ಹೊಂದಿರತಕ್ಕಂಥ ಆರ್ಯರು ಚಾರಿತ್ರಾರ್ಯರು. 4ನೇ ಗುಣಸ್ಥಾನವರ್ತಿ ಆರ್ಯಖಂಡದ ಮನುಷ್ಯರೆಲ್ಲ ದರ್ಶನಾರ್ಯರು. ಮತ್ತು ದೇಶವ್ರತಿ ಹಾಗೂ ಸಕಲ ಮಹಾವ್ರತಿ ಆರ್ಯರು ಚಾರಿತ್ರಾರ್ಯರು. ಎಲ್ಲರೂ ಸೇರ್ತಾರೆ ಅದಕ್ಕೆ. ವೃದ್ಧಿ ರಹಿತ ಆರ್ಯರಲ್ಲಿ ಇವು ಭೇದ. ವೃದ್ಧಿ ಪ್ರಾಪ್ತ ಆರ್ಯರು ಅವರು ತೀರ್ಥಂಕರರು ವೃದ್ಧಿ ಪ್ರಾಪ್ತ ಆರ್ಯರು. ವೃದ್ಧಿರಹಿತ ಆರ್ಯರು ಇವತ್ತು ಪಂಚಮ ಕಾಲದಲ್ಲಿ ಇರಬಹುದು. ದರ್ಶನಾರ್ಯರಿದ್ದಾರೆ, ಚಾರಿತ್ರಾರ್ಯರು ಇದ್ದಾರೆ. ಆಮೇಲೆ ಜಾತ್ಯಾರ್ಯರು ಇರಬಹುದು, ಕ್ಷೇತ್ರಾರ್ಯ ಕರ್ಮಾರ್ಯ ಎಲ್ಲರೂ ಇದ್ದಾರೆ. ಷಟ್ಕರ್ಮಗಳನ್ನು ಮಾಡುವಂತವರು ಆರ್ಯರಿಗೆ ಯೋಗ್ಯವಾದ ಷಟ್ಕರ್ಮಗಳು ಅಶಿ ಮಶಿ ಕೃಷಿ ಇತ್ಯಾದಿ ಯೋಗ್ಯ ಅಹಿಂಸಕ ಕೃಷಿ ಉದ್ಯೋಗಗಳನ್ನು ಕೃಷಿ ಮೊದಲಾದ ಉದ್ಯೋಗಗಳನ್ನು ಮಾಡತಕ್ಕಂಥ ಆರ್ಯರು ಕರ್ಮಾರ್ಯರು. ಇನ್ನು 170 ಆರ್ಯಖಂಡಜ ಆರ್ಯ ಮ್ಲೇಚ್ಛರು 5 ಪ್ರಕಾರದವರು. ಶಕಜಾತಿ ಮ್ಲೇಚ್ಛರು, ಯವನ ಜಾತಿ ಮ್ಲೇಚ್ಛರು, ಶಬರ ಜಾತಿ ಮ್ಲೇಚ್ಛರು, ಆದಿವಾಸಿ ಜಾತಿ ಮತ್ತು ಆರ್ಯತ್ವ ಭ್ರಷ್ಟ ಜಾತಿ ಮ್ಲೇಚ್ಛರಾಗ್ತಾರೆ. ಆರ್ಯತ್ವ ಕರ್ಮಗಳಿಂದ ಚ್ಯುತರಾಗಿ ಅಯೋಗ್ಯ ಕರ್ಮಗಳನ್ನು ಮಾಡುವಾಗ ಆರ್ಯತ್ವ ಭ್ರಷ್ಟ ಜಾತಿ. ಇವರಲ್ಲಿ ಗುಣಸ್ಥಾನ ಒಂದೇ ಇದೆ. ಆರ್ಯಮ್ಲೇಚ್ಛರು. ಆರ್ಯಮ್ಲೇಚ್ಛರ ಭೇದಗಳು 5: ಶಕ, ಯೌವನ, ಶಬರ, ಆದಿವಾಸಿ ಹಾಗೂ ಆರ್ಯತ್ವಚ್ಯುತ. ಇವು ಮ್ಲೇಚ್ಛರ 5 ಭೇದಗಳು, ಆರ್ಯಮ್ಲೇಚ್ಛರ ಭೇದಗಳು. ವೃದ್ಧಿ ಪ್ರಾಪ್ತ ಆಗುವಂಥದ್ದು ಮಿಥ್ಯಾತ್ವ ಗುಣಸ್ಥಾನದಲ್ಲೂ ವೃದ್ಧಿಗಳಿವೆ. ವಿಕ್ರಿಯಾವೃದ್ಧಿ, ಮಿಥ್ಯಾದೃಷ್ಟಿ ದೇವತೆಗಳಿಗೂ ಕೂಡ ಇರಬಹುದು. ಅದರಂತೆ ಮನುಷ್ಯರಿಗೂ ಕೂಡ ಕೆಲವೊಂದು ವೃದ್ಧಿಗಳು ಆದರೆ ಆಗಬಹುದು. ವೃದ್ಧಿಗಳು ತಪಸ್ಸಿನಿಂದ ಮಿಥ್ಯಾ ತಪಸ್ಸು ಮಾಡಿದರೆ ಮತ್ತು ಸಮ್ಯಕ್ ತಪಸ್ಸು ಮಾಡಿದ್ರೂ ಕೂಡ ಉತ್ಪನ್ನವಾಗುವಂತ ಶಕ್ತಿಗಳು. ಈ ಶಕ್ತಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಅಂತಂದ್ರೆ ಏನು ಆಶ್ಚರ್ಯದ ಮಾತಲ್ಲ, ತಪಸ್ಸಿನ ಪುರುಷಾರ್ಥದಿಂದ ಪ್ರಾಪ್ತವಾಗಬಹುದು. ಕರ್ಮಭೂಮಿಯಲ್ಲಿ ಮನುಷ್ಯರಿಗೆ 2 ಭೇದ: ಗರ್ಭಜ ಮತ್ತು ಸಮೂರ್ಛನ. ಮೇಲೆ ಹೇಳಿದಂತೆ ಗರ್ಭಜ ಮನುಷ್ಯರಲ್ಲಿ ಅವಸ್ಥೆ ಜನ್ಮ ತಾಳುವಾಗ ಪರ್ಯಾಪ್ತಕ ಅಪರ್ಯಾಪ್ತಕ ಅನ್ನುವಂತ 2 ಭೇದ ಇದೆ. ಆದರೆ ಸಮೂರ್ಛನ ಮನುಷ್ಯರಿಗೆ
ಒಂದೇ ಭೇದ. ಲಬ್ಧಿ ಅಪರ್ಯಾಪ್ತಕ. ಅಪರ್ಯಾಪ್ತ ನಾಮಕರ್ಮದ ಉದಯದಿಂದ ಬಂದು ಸಮೂರ್ಛನ ಮನುಷ್ಯರಾಗಿ ಜನ್ಮ ತಾಳುವಾಗ ಅಪರ್ಯಾಪ್ತಕ ಕಾಲದಲ್ಲಿ ಯಾವುದೊಂದು ಪರ್ಯಾಪ್ತಿಯನ್ನ ಪೂರ್ಣ ಮಾಡಿಕೊಳ್ಳದೆ ಲಬ್ಧಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮರಣ ಹೊಂದುವಂತಹ ಮನುಷ್ಯರಿಗೆ ಸಮೂರ್ಛನ ಮನುಷ್ಯರೆಂದು ಹೇಳಬೇಕು. ಸಮೂರ್ಛನ ಮನುಷ್ಯರಿಗೆ ಗುಣಸ್ಥಾನ ಒಂದಿದೆ. 170 ಆರ್ಯಖಂಡಜ ಆರ್ಯ ಮನುಷ್ಯರ ಮಲಮೂತ್ರದಲ್ಲಿ ಹುಟ್ಟುವ ಮನುಷ್ಯರು ಸಮೂರ್ಛನ ಮನುಷ್ಯರು. ಇವರಿಗೆ ಗುಣಸ್ಥಾನ ಎಷ್ಟು? ಒಂದನೇ ಗುಣಸ್ಥಾನ, ಒಂದೇ ಗುಣಸ್ಥಾನ. ಇನ್ನು ಮುಖ್ಯ ಮೂಲ ಭೇದಗಳಲ್ಲಿ 2 ಭೇದ ಮಾಡಿತ್ತು. ಆರ್ಯ ಖಂಡಜ ಮನುಷ್ಯ ಮತ್ತು ಮ್ಲೇಚ್ಛ ಖಂಡಜ ಮನುಷ್ಯರು. 850 ಮ್ಲೇಚ್ಛ ಖಂಡಗಳಲ್ಲಿ ಇರತಕ್ಕಂತಹ ಮ್ಲೇಚ್ಛರು, ಇವರು ಪ್ಯೂರ್ ಮ್ಲೇಚ್ಛರು. ಇವರಿಗೆ ಗುಣಸ್ಥಾನ ಒಂದೇ. ಇವರು ಆರ್ಯಖಂಡದಿಂದ ಸಂಪರ್ಕದಲ್ಲಿ ಇರುವುದಿಲ್ಲ. ಆದರೆ ಆರ್ಯಖಂಡದಲ್ಲಿ ಜನ್ಮ ತಾಳಿರತಕ್ಕಂಥ ಆರ್ಯ ಮ್ಲೇಚ್ಛರು ಆರ್ಯರ ಜೊತೆಯಲ್ಲಿದ್ದುಕೊಂಡು ಆರ್ಯ ಸಂಗತಿಯಿಂದ ಆರ್ಯ ಸಂಸ್ಕಾರವನ್ನು ಪಡೆಯಬಹುದು. ಆರ್ಯ ಸಂಸ್ಕಾರವನ್ನು ಪಡೆದಾಗ ಗುಣಸ್ಥಾನಗಳು ಕೂಡ ಚೇಂಜ್ ಆಗಲಿಕ್ಕೆ ಸಾಧ್ಯ ಇದೆ. ಆರ್ಯ ಮ್ಲೇಚ್ಛರ ಭೇದಗಳು ಎಷ್ಟು? 170 ಗುಂಡ್ಲೆ 5, ಅಂದರೆ ಒಂದೊಂದು ಆರ್ಯಖಂಡದ ಹಿಂದೆ 5 ಮ್ಲೇಚ್ಛ ಖಂಡಗಳಿವೆ. ಎಷ್ಟಾಗ್ತವೆ? 850 ಮ್ಲೇಚ್ಛ ಖಂಡಗಳು. ಇವರಲ್ಲಿ ಗರ್ಭಜ ಒಂದೇ ಭೇದಿದೆ, ಸಮೂರ್ಛನಿಲ್ಲ. ಮ್ಲೇಚ್ಛ ಖಂಡಗಳಲ್ಲಿ ಸಮೂರ್ಛನ ಮನುಷ್ಯರ ಉತ್ಪತ್ತಿ ಇಲ್ಲ. ಗರ್ಭಜ ಒಂದೇ ಭೇದ. ಕರ್ಮಭೂಮಿಯಲ್ಲಿ ಗರ್ಭಜ ಮನುಷ್ಯರು ಇದ್ದಾರೆ, ಸಮೂರ್ಛನ ಮನುಷ್ಯರು ಇದ್ದಾರೆ. ಮ್ಲೇಚ್ಛ ಖಂಡದಲ್ಲಿ ಭೋಗಭೂಮಿಯಂತೆ ಗರ್ಭಜ ಮನುಷ್ಯರಿದ್ದಾರೆ, ಆದರೆ ಸಮೂರ್ಛನ ಮನುಷ್ಯರ ಉತ್ಪತ್ತಿ ಅಲ್ಲಿಲ್ಲ. ಭೋಗಭೂಮಿಯಲ್ಲಿಲ್ಲ, ಕುಭೋಗ ಭೂಮಿಯಲ್ಲಿಯೂ ಕೂಡ ಇಲ್ಲ, ಮತ್ತು ಮ್ಲೇಚ್ಛ ಖಂಡಗಳಲ್ಲಿಯೂ ಕೂಡ ಇಲ್ಲ. ಸಮೂರ್ಛನ ದ್ವಿಇಂದ್ರಿಯ ಜೀವಿಗಳಿಲ್ಲ. ಸಮೂರ್ಛನ ಏಕೇಂದ್ರಿಯ ಜೀವಿಗಳಿರಬಹುದು. ವನಸ್ಪತಿ, ವಾಯು, ಜಲ ಇವೆಲ್ಲ ಸಮೂರ್ಛನ ಜೀವಿಗಳು, ಏಕೇಂದ್ರಿಯ ಜೀವಿಗಳಿರಬಹುದು. ಎಲ್ಲಿ? ಮ್ಲೇಚ್ಛ ಖಂಡಗಳಲ್ಲಿ. ಭೋಗಭೂಮಿಯಲ್ಲೂ ಕೂಡ ಏಕೇಂದ್ರಿಯ ಜೀವಿಗಳಿರ್ತವೆ. ಆದರೆ ಸಮೂರ್ಛನ ವಿಕಲತ್ರಯ ಜೀವಿಗಳು ಮತ್ತು ಸಮೂರ್ಛನ ಪರ್ಯಾಪ್ತಕ ಮತ್ತು ಲಬ್ಧಿ ಅಪರ್ಯಾಪ್ತಕ. ಈ ಸಮೂರ್ಛನ ಜೀವಗಳು ಭೋಗಭೂಮಿ, ಕುಭೋಗಭೂಮಿ ಮತ್ತು ಮ್ಲೇಚ್ಛ ಖಂಡ ಇವುಗಳಲ್ಲಿ ಇರುವುದಿಲ್ಲ. ಮ್ಲೇಚ್ಛ ಖಂಡದಲ್ಲಿ ಮಲಮೂತ್ರ ಇದೆ, ಆದರೆ ಆ ಮಲಮೂತ್ರದಲ್ಲಿ ವಾತಾವರಣ, ಅಲ್ಲಿಯ ಖಂಡದ ವಾತಾವರಣ ಸಮೂರ್ಛನ ಜೀವಿಗಳ ಉತ್ಪತ್ತಿ ಆಗುವುದಿಲ್ಲ. ಇಲ್ಲಿ 6 ಖಂಡದಲ್ಲೂ ಕೂಡ ಎಷ್ಟೋ ದೇಶಗಳಲ್ಲಿ ನೊಣ, ಸೊಳ್ಳೆ ಇತ್ಯಾದಿ ಜೀವಿಗಳ ಉತ್ಪತ್ತಿ ಇಲ್ಲ. ತಂಪು ಪ್ರದೇಶಗಳಲ್ಲಿ, ಹಿಮಾಲಯದಲ್ಲಿ ಸಮೂರ್ಛನ ಜೀವಿಲ್ಲ, ವಿಕಲತ್ರಯ ಜೀವಿಗಳು. ಇನ್ನು ವಿಶೇಷದಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ಓದೋಣ. 850 ಮ್ಲೇಚ್ಛ ಖಂಡಗಳಲ್ಲಿ ಗರ್ಭಜ ಮನುಷ್ಯರು ಇರುತ್ತಾರೆ, ಸಮೂರ್ಛನ ಮನುಷ್ಯರು ಇರುವುದಿಲ್ಲ. ಹಾಗೂ ಸೌಜ್ಞಿ, ಅಸೌಜ್ಞಿ, ಪಂಚೇಂದ್ರಿಯ ಪರ್ಯಾಪ್ತಕ ಗರ್ಭಜ, ಜಲಚರ, ಥಲಚರ, ನವಚರ, ತಿರ್ಯಂಚ ಜೀವಗಳು
ಇರುತ್ತವೆ. ಸೌಜ್ಞಿಯಲ್ಲಿ ಮ್ಲೇಚ್ಛಖಂಡಗಳಲ್ಲಿ ಸೌಜ್ಞಿ, ಅಸೌಜ್ಞಿ, ಪರ್ಯಾಪ್ತಕ, ಗರ್ಭಜ, ಜಲಚರ ಜೀವಿಗಳು, ಥಲ್ಚರ ಜೀವಿಗಳು ಮತ್ತು ನವಚರ ತಿರ್ಯಂಚ ಜೀವಿಗಳು ಇರಲಿಕ್ಕೆ ಸಾಧ್ಯ ಇರುತ್ತವೆ. ಆದರೆ ಸೌಜ್ಞಿ ಮ್ಲೇಚ್ಛಖಂಡದಲ್ಲಿ ಓದ್ರಿ. होते हैं ಏನ್ ಬರ್ದಿದ್ದಾರು? ಹೋತೆ हैं. ಆದರೆ ಸೌಜ್ಞಿ, ಅಸೌಜ್ಞಿ, ಪಂಚೇಂದ್ರಿಯ, ಅಪರ್ಯಾಪ್ತಕ ಜಲಚರ, ಥಲ್ಚರ, ನವಚರ. ಸೌಜ್ಞಿ ಅಸೌಜ್ಞಿ ಎರಡು ಪ್ರಕಾರದ್ದು. ಪಂಚೇಂದ್ರಿಯ, ಅಪರ್ಯಾಪ್ತಕ ಜಲಚರ, ಥಲ್ಚರ ಮತ್ತು ನವಚರ ತಿರ್ಯಂಚ ಜೀವಿಗಳು ಹಾಗೂ ವಿಕಲತ್ರಯ, ಪರ್ಯಾಪ್ತಕ, ಅಪರ್ಯಾಪ್ತಕ ತಿರ್ಯಂಚ ಜೀವಿಗಳು ಇರುವುದಿಲ್ಲ. ಕರ್ಮಭೂಮಿಯಲ್ಲಿ ಸರ್ವತ್ರ ಅಕಾಲ ಮರಣ ಇದೆ. ಇನ್ನು ಮ್ಲೇಚ್ಛಖಂಡದಲ್ಲಿಯೂ ಕೂಡ, ಏಕೆಂದರೆ ಕರ್ಮಭೂಮಿಯ ವಿಭಾಗ ಇದು. ಮ್ಲೇಚ್ಛಖಂಡದಲ್ಲಿಯೂ ಅಕಾಲ ಮರಣ ಇದೆ ಅಂತ ಮನ್ನಿಸಬೇಕು. ಆದರೆ ಭೋಗಭೂಮಿಯಲ್ಲಿ ಅಕಾಲ ಮರಣ ಇರುವುದಿಲ್ಲ. ಇನ್ನು ಭೋಗಭೂಮಿಯ ಮನುಷ್ಯರ ವಿಶೇಷತೆಗಳು. ಇಲ್ಲ, ಜಲಚರ ಇಲ್ಲ. ಸೌಜ್ಞಿ ಅಸೌಜ್ಞಿ ಸಮೂರ್ಛನ ಪರ್ಯಾಪ್ತಕ ಅಪರ್ಯಾಪ್ತಕ ಜಲಚರ ಜೀವಿಗಳು ಇಲ್ಲ. ವಿಜಯಾರ್ಥ ಪರ್ವತದಲ್ಲಿ ಯಾವ ಗತಿಯಿಂದ? 4 ಗತಿಯಿಂದ ಬರಬಹುದು. ಅಲ್ಲಿ ಜನ್ಮ ತಾಳುವ ಜೀವಿಗಳು ಕರ್ಮಭೂಮಿ ಇದೆ, ಅದು 4 ಗತಿಯಿಂದ ಬರಬಹುದು. ಭೋಗಭೂಮಿಯ ಮನುಷ್ಯರು 2ನೇ ಕಾಲಂನಲ್ಲಿ ಭೋಗಭೂಮಿಯ ಮನುಷ್ಯರು. ಭೋಗಭೂಮಿಯ ಮನುಷ್ಯರಲ್ಲಿ 2 ಪ್ರಕಾರದ ಮನುಷ್ಯರು: ಭೋಗಭೂಮಿಜ ಮನುಷ್ಯರು ಮತ್ತು ಕುಭೋಗಭೂಮಿಜ ಮನುಷ್ಯರು. 2.5 ದ್ವೀಪಗಳಲ್ಲಿ ಕೇವಲ ಯಾವ ಭೋಗಭೂಮಿಗಳಿವೆ 30 ಭೋಗಭೂಮಿಗಳು. ಆ ಭೋಗಭೂಮಿಗಳಲ್ಲಿ ಮಾತ್ರ ಭೋಗಭೂಮಿಜ ಮನುಷ್ಯರು ಇರುವುದು. ಇನ್ನು 2.5 ದ್ವೀಪವನ್ನು ಬಿಟ್ಟು ಬಾಹ್ಯ ದ್ವೀಪ ಮತ್ತು ಸಮುದ್ರ ಅಲ್ಲ, ಬಾಹ್ಯ ದ್ವೀಪಗಳಲ್ಲಿ ಕೇವಲ ಭೋಗಭೂಮಿಯ ತಿರ್ಯಂಚ ಜೀವಿಗಳಿವೆ. ಭೋಗಭೂಮಿಯ ಮನುಷ್ಯರಿಲ್ಲ. 2.5 ದ್ವೀಪದ ಬಾಹ್ಯದಲ್ಲಿರತಕ್ಕಂತಹ ಅಸಂಖ್ಯಾತ ದ್ವೀಪಗಳಲ್ಲಿ ಯಾರಿದ್ದಾರೆ? ತಿರ್ಯಂಚ ಜೀವಿಗಳಷ್ಟೇ ಇವೆ, ಮನುಷ್ಯರಿಲ್ಲ. ಮನುಷ್ಯರ ಅಸ್ತಿತ್ವ ಕೇವಲ 2.5 ದ್ವೀಪದ ಒಳಗಡೆಗೆ. ಮತ್ತು 2.5 ದ್ವೀಪದ ಒಳಗಡೆಗೆ ಉತ್ತಮ ಭೂಭೂಮಿಗಳು, ಮಧ್ಯಮ ಭೂಭೂಮಿಗಳು ಮತ್ತು ಜಗನ್ಯ ಭೋಗಭೂಮಿಗಳು ಎಷ್ಟಿವೆ? ಎಲ್ಲ ಸೇರಿಸಿ 30 ಇವೆ. 30. ಉತ್ತಮ ಭೂಭೂಮಿಗಳೆಷ್ಟು? 8, 9, 10 ಉತ್ತಮ ಭೂಭೂಮಿಗಳು. ಅಂದ್ರೆ 1 ಸುಮೇರು ಸಂಬಂಧಿ, 2 ಉತ್ತಮ ಭೋಗಭೂಮಿ, 5 ಸುಮೇರು ಪರ್ವತಗಳಿವೆ. 10 ಉತ್ತಮ ಭೋಗಭೂಮಿಗಳು. ಅದರಂತೆ 10 ಮಧ್ಯಮ ಭೋಗಭೂಮಿಗಳು ಮತ್ತು 10
ಜಗನ್ಯ ಭೋಗ ಭೂಮಿಗಳು. ಒಟ್ಟು 30 ಸುಭೋಗ ಭೂಮಿಗಳು. ಭೋಗಭೂಮಿ ಅಂದ್ರೆ ಅಷ್ಟೇ ನಡೀತದೆ. ಒಟ್ಟು 30 ಭೋಗ ಭೂಮಿಗಳಿವೆ. ಇವುಗಳಲ್ಲಿ ಮನುಷ್ಯರಿದ್ದಾರೆ ಮತ್ತು ತಿರ್ಯಂಚ ಪ್ರಾಣಿಗಳು ಕೂಡ ಈ ಭೋಗ ಭೂಮಿಗಳಲ್ಲಿ ಇವೆ. ಮನುಷ್ಯರು ಇದ್ದಾರೆ, ತಿರ್ಯಂಚ ಜೀವಿಗಳು ಇವೆ. ಆದರೆ 2.5 ದ್ವೀಪದ ಬಾಹ್ಯದಲ್ಲಿ ಇರತಕ್ಕಂತಹ ಅಸಂಖ್ಯ ದ್ವೀಪಗಳು, ಇವುಗಳಲ್ಲಿ ಈ ಎಲ್ಲ ಭೂಮಿಗಳು ಜಗನ್ಯ ಭೋಗ ಭೂಮಿಗಳು, ಜಗನ್ಯ ಸುಭೋಗ ಭೂಮಿಗಳು. ಇಲ್ಲಿ ಉತ್ತಮ ಭೋಗ ಭೂಮಿಗಳಿಲ್ಲ ಮತ್ತು ಮಧ್ಯಮ ಭೋಗ ಭೂಮಿಗಳು ಕೂಡ ಇರುವುದಿಲ್ಲ. ಕೇವಲ ಜಗನ್ಯ ಭೋಗ ಭೂಮಿಗಳಿವೆ. ಇವುಗಳಲ್ಲಿ ತಿರ್ಯಂಚ ಪ್ರಾಣಿಗಳು ಮಾತ್ರ ಇವೆ. ತಿರ್ಯಂಚ ಜೀವಿಗಳಿಗೆ ಮಾತ್ರ ಉತ್ಪತ್ತಿ ಇದೆ. ಮನುಷ್ಯರ ಉತ್ಪತ್ತಿ ಈ ಜಗನ್ಯ ಭೋಗ ಭೂಮಿಗಳಲ್ಲಿ ಇಲ್ಲ. 2.5 ದ್ವೀಪದ ಒಳಗಿನ ಜಗನ್ಯ ಭೋಗ ಭೂಮಿಗಳಲ್ಲಿ ಮನುಷ್ಯರು ಇರಬಹುದು, ತಿರ್ಯಂಚ ಜೀವಿಗಳು ಕೂಡ ಜನ್ಮ ತಾಳಬಹುದು. ಮೂವತ್ತು ಭೋಗ ಭೂಮಿಜ ಮನುಷ್ಯರು. ಇವರಿಗೆ ಗುಣಸ್ಥಾನಗಳು ಎಷ್ಟು? 1 ರಿಂದ 4 ಗುಣಸ್ಥಾನಗಳಿವೆ. ಹೆಚ್ಚಿಂದ ಹೆಚ್ಚು 10, 13 30. ಎರಡೆರಡು 30. ಆಮೇಲೆ ಭರತ ಇರಾವತುಗಳನ್ನು ಸೇರಿಸ್ಕೋಬೇಕಲ್ಲ, 10. ಇವು ಏಕಕಾಲಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಇರಬಹುದು. ಅಂದರೆ ಉತ್ತಮ ಭೋಗಭೂಮಿ ಭರತ ಕ್ಷೇತ್ರದಲ್ಲಿತ್ತು ಅಂತಂದ್ರೆ 10 ಕ್ಷೇತ್ರಗಳಲ್ಲಿ ಉತ್ತಮ ಭೋಗಭೂಮಿ ಇರಬಹುದು. ಈ ಭೋಗಭೂಮಿಗಳಲ್ಲಿ ತಿರ್ಯಂಚನೂ ಇರಬಹುದು, ಮನುಷ್ಯರೂ ಇರಬಹುದು. ಉತ್ತಮ ಭೋಗಭೂಮಿಯ ಕಾಲ ಕಳೆದಾಗ ಮಧ್ಯಮ ಭೋಗಭೂಮಿ ಬರ್ತದೆ. ಇದರಲ್ಲಿಯೂ ಕೂಡ ತಿರ್ಯಂಚ ಮತ್ತು ಮನುಷ್ಯರು ಜನ್ಮ ತಾಳಬಹುದು. ಮಧ್ಯಮ ಭೋಗಭೂಮಿ ಕಳೆದ ನಂತರ ಜಗನ್ಯ ಭೋಗಭೂಮಿ ಬರ್ತದೆ. ಇದರಲ್ಲಿಯೂ ಮನುಷ್ಯ ಮತ್ತು ತಿರ್ಯಂಚರು ಇರಬಹುದು. ಇನ್ನು ಈ 10 ಕ್ಷೇತ್ರಗಳಲ್ಲಿ 5 ಭರತ ಮತ್ತು 5 ಐರಾವತ ಕ್ಷೇತ್ರಗಳಲ್ಲಿ ಇರುವಂತ ಮನುಷ್ಯ ಮತ್ತು ತಿರ್ಯಂಚರು, 10 ಕ್ಷೇತ್ರಗಳಲ್ಲಿ ಇರುವಂತಹ ಮನುಷ್ಯ ಮತ್ತು ತಿರ್ಯಂಚರು, ಭೋಗಭೂಮಿಯ ತಿರ್ಯಂಚರು, ಈ ಎಲ್ಲಾ ಭೋಗಭೂಮಿಗಳು 10 ಸ್ಥಿರ ಭೋಗಭೂಮಿಗಳಲ್ಲ, ಅಸ್ಥಿರ. ಕಾಲಚಕ್ರ ಬದಲಾದಂತೆ ಭೋಗಭೂಮಿಗಳು ಕೂಡ ಬದಲಾಗಬಹುದು. ಒಮ್ಮೆ ಇವುಗಳ ಅಸ್ತಿತ್ವ ಇರಬಹುದು, ಇನ್ನೊಮ್ಮೆ ಇರುವುದಿಲ್ಲ, ಇರದೇನೂ ಇರಬಹುದು. ಇವೆಷ್ಟಿವೆ? 10 ಇವೆ. ಏಕಕಾಲದಲ್ಲಿ ಒಂದೊಂದಂತಂದ್ರೂ 10 ಇವೆ. ಇವು 10 ಅಂತಂದ್ರೆ ಭರತ ಕ್ಷೇತ್ರ 5 ಇವೆ, ಐರಾವತ ಕ್ಷೇತ್ರ 5. ಒಂದೊಂದರಲ್ಲಿ ಒಂದೊಂದರಂತೆ 10 ಅದು ಅಲ್ಲ. ಇಲ್ಲಿ ಒಂದನೇ ಕಾಲ ನಡೆದಾಗ ಉತ್ತಮ ಭೋಗಭೂಮಿ, 10 ಕ್ಷೇತ್ರಗಳಲ್ಲಿ ಒಂದನೇ ಕಾಲ ನಡೆದಿರ್ತದೆ, ಅಲ್ಲಿಯೂ ಕೂಡ ಉತ್ತಮ ಭೋಗಭೂಮಿ. ಅಂದ್ರೆ ಒಂದು ಸಮಯದಲ್ಲಿ ಒಂದೇ ಭೋಗಭೂಮಿ, ಒಂದು ಬದಲಾವಣೆ ಆಯಿತು ಅಂತಂದ್ರೆ ಎಲ್ಲಾ ಬದಲಾವಣೆ ಆಗುತ್ತೆ. 10 ಎಲ್ಲಾ ಚೇಂಜ್. ಮಧ್ಯಮ ಭೋಗಭೂಮಿಯಲ್ಲಿ ಕನ್ವರ್ಟ್, ಮಧ್ಯಮ ಕನ್ವರ್ಟ್ ಆಯಿತು ಅಂತಂದ್ರೆ ಜಗನ್ಯದಲ್ಲಿ. ಈ ತರ ಇವು ಅಸ್ಥಿರ ಭೋಗಭೂಮಿಗಳು 10 ಮತ್ತು ಸ್ಥಿರ ಭೋಗಭೂಮಿಗಳು 30. ಸ್ಥಿರ ಭೋಗಭೂಮಿಗಳು 30. 2 ಜಂಬೂದ್ವೀಪದಲ್ಲಿ 2 ಉತ್ತಮ ಭೋಗಭೂಮಿಗಳು,
2 ಮಧ್ಯಮ ಭೋಗಭೂಮಿಗಳು ಮತ್ತು 2 ಜಗನ್ಯ ಭೋಗಭೂಮಿಗಳು. ಇದರಂತೆ ಎಲ್ಲ ಕಡೆಗೆ ತಗೊಳ್ಳೋದು, ಡಬಲ್ ಸಂಖ್ಯೆಯಲ್ಲಿ ತಗೊಳ್ಳೋದು. ಯಾಕೆಂದ್ರೆ 2 ಮೇರು ಪರ್ವತಗಳಿವೆ, ಎರಡೆರಡಿವೆ. 2.5 ದ್ವೀಪದ ಹೊರಗೆ ಎಷ್ಟು ದ್ವೀಪಗಳಿವೆ ಅಷ್ಟು. ಕೊನೆಯ ದ್ವೀಪ ಸ್ವಯಂಭೂ ರಮಣ ದ್ವೀಪದ ಅರ್ಧ ಭಾಗದಿಂದ ಒಳಗಡೆಗೆ ಜಗನ್ಯ ಭೋಗಭೂಮಿ ಇದೆ, ಹೊರಗಡೆಗೆ ಕರ್ಮಭೂಮಿ ಇದೆ. ಕೊನೆಯದು ಒಂದು ಕರ್ಮಭೂಮಿ. ಅರ್ಧ ಭಾಗದಲ್ಲಿ ಕರ್ಮಭೂಮಿ, ಅರ್ಧ ಭಾಗದಲ್ಲಿ ಜಗನ್ಯ ಭೋಗಭೂಮಿ. ಅಲ್ಲಿ ತಿರೆಂಚಿಗಳಿವೆ. ತಿರೆಂಚಿಗಳು ಎಲ್ಲ ಅಸಂಖ್ಯ ಭೋಗಭೂಮಿಗಳಲ್ಲಿ ಕೇವಲ ಸೌಜ್ಞಿ ಪಂಚೇಂದ್ರಿಯ ಗರ್ಭಜ ತಿರೆಂಚಿಗಳೇ ಇವೆ. ಥಲ್ಚರ ಮತ್ತು ನವಚರ, ಜಲ್ಚರ ಇಲ್ಲ. ಸಮೂರ್ಛನಲ್ಲ, ಗರ್ಭಜ ಪರ್ಯಾಪ್ತಕ. ಸಮೂರ್ಛನ ಜೀವಿಗಳು ಇಲ್ಲ. ಇನ್ನು ಸಮೂರ್ಛನ ಜೀವಿಗಳ ಉತ್ಪತ್ತಿ ನಾಗೇಂದ್ರ ಪರ್ವತ ಅಂತಿದೆ, ಅದರ ಹೆಸರು. ಸ್ವಯಂಭೂ ರಮಣ ದ್ವೀಪದ ಮಧ್ಯದಲ್ಲಿ, ಯಾವ ತರ 2.5 ದ್ವೀಪದ ಪುಷ್ಕರಾರ್ಧದ ದ್ವೀಪದ ಮಧ್ಯದಲ್ಲಿ ಏನಿದೆ ಮಾನುಷ್ಯೋತ್ತರ ಪರ್ವತ, ಆ ರೀತಿ ಅಲ್ಲಿ ನಾಗೇಂದ್ರ ಪರ್ವತ ಇದೆ. ಇಲ್ಲಿ ಮಾನುಷ್ಯೋತ್ತರ ಪರ್ವತ, ಅಲ್ಲಿ ನಾಗೇಂದ್ರ ಪರ್ವತ. ನಾಗೇಂದ್ರ ಪರ್ವತದ ಮೊದಲು ಒಳಗಡೆ ಒಳಬದಿಯಲ್ಲಿ ಭೋಗಭೂಮಿ ಇದೆ, ಹೊರಬದಿಯಲ್ಲಿ ಕರ್ಮಭೂಮಿ ಇದೆ. ಇನ್ನು ಕರ್ಮಭೂಮಿಯ ಜೀವಗಳು ಜಲಚರದಲ್ಲೂ ಇರಬಹುದು, ಥಲ್ಚರದಲ್ಲೂ ಇರಬಹುದು. ಅಲ್ಲಿ ನಾಗೇಂದ್ರ ಪರ್ವತದ ಆಚೆ ಇರುವಂತಹ ಸ್ವಯಂಭೂ ರಮಣ ದ್ವೀಪದ ಅರ್ಧ ಭಾಗದಲ್ಲಿ ಕರ್ಮಭೂಮಿಯ ತಿರ್ಯಂಚ ಜೀವಿಗಳು ಮಾತ್ರ ಇವೆ, ಮನುಷ್ಯರಿಲ್ಲ. ಮನುಷ್ಯರು 2.5 ದ್ವೀಪದಲ್ಲಿ. ಆಮೇಲೆ ಸಮುದ್ರದಲ್ಲಿ, ಸ್ವಯಂಭೂ ರಮಣ ಸಮುದ್ರದಲ್ಲಿ ಜಲ್ಚರ್ ಜೀವಿಗಳು, ಅವೆಲ್ಲ ಕರ್ಮಭೂಮಿಜ. ರಾಘವ ಮತ್ಸ್ಯ ಎಲ್ಲಿದು? ಸ್ವಯಂಭೂ ರಮಣ ಸಮುದ್ರದ್ದು. ಅದು ಕರ್ಮಭೂಮಿಯ ತಿರೆಂಚ ಜೀವ, ಸಮೂರ್ಛನ ಪರ್ಯಾಪ್ತಕ ಸೌಜ್ಞಿ ಪಂಚೇಂದ್ರಿ ಜೀವದು. ಅದಕ್ಕೆ ಗುಣಸ್ಥಾನಗಳು ಎಷ್ಟು? 1 ರಿಂದ 5. ರಾಘವ ಮತ್ಸ್ಯಕ್ಕೆ ಮತ್ತು ತಂದುಲ್ ಮತ್ಸ್ಯಕ್ಕೆ 2 ಪರ್ಯಾಪ್ತಕ ಜೀವಗಳು. ಒಂದು ಸಣ್ಣದಿರ್ತದೆ, ಒಂದು ದೊಡ್ಡದಿರ್ತದೆ. 2 ಪರ್ಯಾಪ್ತಕ ಜೀವಗಳು, ಸಮೂರ್ಛನ್ ಜೀವಗಳು. 1 ರಿಂದ 5 ಗುಣಸ್ಥಾನಗಳು. ನಾಗೇಂದ್ರ ಪರ್ವತದ ಆಚೆ, ನಾಗೇಂದ್ರ ಪರ್ವತದ ಈಚೆ 1 ರಿಂದ 4 ಗುಣಸ್ಥಾನ. ನಾಗೇಂದ್ರ ಪರ್ವತದ ಆಚೆ 1 ರಿಂದ 5 ಗುಣಸ್ಥಾನ. ಇದು ಭೋಗಭೂಮಿ ಬಂತು, ಅದು ಕರ್ಮಭೂಮಿ ಬಂತು. ಇನ್ನು ಎಲ್ಲಿ ಬಂತು? ಭೋಗಭೂಮಿಜ ಮನುಷ್ಯರು, ಗರ್ಭಜ ಮನುಷ್ಯರು. ಇವರಲ್ಲಿ 2 ಅವಸ್ಥೆಗಳು, ಪರ್ಯಾಪ್ತಕ ಮತ್ತು ನಿರ್ವೃತ್ತಿ ಅಪರ್ಯಾಪ್ತಕ. ಸಮೂರ್ಛನ ಇರುವುದಿಲ್ಲ. ಕುಭೋಗಭೂಮಿಜ ಮನುಷ್ಯರು. ಕುಭೋಗಭೂಮಿಗಳು ಎಷ್ಟು? 96 ಇವೆ. 48ರಂತೆ 2 ಸಲ. 48 ಯಾವ ಸಮುದ್ರದಲ್ಲಿ? ಲವಣ ಸಮುದ್ರದಲ್ಲಿ 24ರಂತೆ. ಸಮುದ್ರದ 2 ತಟಭಾಗಗಳಲ್ಲಿ, ಸ್ವಲ್ಪ ತಟಭಾಗ ಬಿಟ್ಟು ಮುಂದಿನ ಭಾಗದಲ್ಲಿ, ಆಚೆಯಿಂದ ಸ್ವಲ್ಪ ತಟಭಾಗ ಬಿಟ್ಟು ಸ್ವಲ್ಪ ಮುಂದೆ, ಈ ತರ 2 ಅಲ್ಲಿ ತೋರಿಸಿದ್ದಾರೆ. ಅಲ್ಲಿ 24 ಮಾತ್ರ ತೋರಿಸಿದ್ದಾರೆ. ಆ ತಟ ಬಿಟ್ಟು ಸ್ವಲ್ಪ ಮುಂದಿನ ಭಾಗದಲ್ಲಿ, ಈಚೆ ಕಡೆ ತಟ ಬಿಟ್ಟು ಸ್ವಲ್ಪ ಮುಂದಿನ ಭಾಗದಲ್ಲಿ 24
ಭೋಗಭೂಮಿಗಳಿವೆ, ಕುಭೋಗ ಭೂಮಿಗಳು. ಈ ಕುಭೋಗ ಭೂಮಿಗಳಿಗೆ ಮ್ಲೇಚ್ಛ ಅಂದರೆ ಕುಭೋಗ ಭೂಮಿಜ ಮ್ಲೇಚ್ಛರು ಅಂತಂದಿದ್ದಾರೆ ಅವರು, ಆ ಮನುಷ್ಯರಿಗೆ. ಕುಭೋಗ ಭೂಮಿಯ ಮ್ಲೇಚ್ಛ ಮನುಷ್ಯರವರು. ಗುಣಸ್ಥಾನ ಒಂದೇ ಇಲ್ಲ, ಗುಣಸ್ಥಾನ 4, ಪರ್ಯಾಪ್ತಕ ಅವಸ್ಥೆಯಲ್ಲಿ 4, ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2. 1ನೇದಿರಬಹುದು, 2ನೇದ್ನೂ ಇರಬಹುದು. ಒಟ್ಟು ಲವಣ ಸಮುದ್ರದಲ್ಲಿ 48 ಕುಭೋಗ ಭೂಮಿಗಳಿವೆ. ಯಾವ ತರ ಇವೆ? ಸಮುದ್ರದ ಒಂದು ದಡದಲ್ಲಿ 24 ಗೋಲಾಕಾರದಲ್ಲಿ ಅಲ್ಲಿ ತೋರಿಸಿರುವಂತೆ, ಇನ್ನೊಂದು ದಡದಲ್ಲಿ ಅದೇ ತರ 24, ಈ ತರ 48. ಆಮೇಲೆ ಅಲ್ಲಿರ್ತಕ್ಕಂಥ ಮನುಷ್ಯರ ಮುಖಾಕಾರ ತಿರ್ಯಂಚ ಪ್ರಾಣಿಗಳಂತಿರ್ತದೆ ಮತ್ತು ಶರೀರ ಮನುಷ್ಯನ ಶರೀರ ಇರ್ತದೆ. 2 ಕಾಲು, 2 ಕೈ, ಮುಖ ತಿರ್ಯಂಚಿ ಪ್ರಾಣಿ ಹಾಗೆ. ಆಮೇಲೆ 1 ಕಾಲದವರು ಇರಬಹುದು, ಅಲ್ಲಿ ತೋರಿಸಿದ್ದಾರೆ. 1 ಕಾಲಿದ್ದವರು ಇರಬಹುದು. ಅಂಥ ಒಂದು ಶರೀರ ಯಾವ ನಾಮಕರ್ಮದ ಉದಯದಲ್ಲಿ ಸಿಗುತ್ತದೆ? ಶುಭ ನಾಮಕರ್ಮ, ಅಶುಭ ನಾಮಕರ್ಮ. ಅಶುಭ ನಾಮಕರ್ಮದ ಉದಯದಿಂದ ಅಶುಭ ಶರೀರ ಅಂತಂದ್ರೆ ಅಂಕಡೊಂಕಾದ ಶರೀರ, ವಿಕಲಾಂಗಾಗಿ ಹುಟ್ಟಬೇಕು. ಆಮೇಲೆ ಅವರು ಯಾವ ಭಾಷೆಯಲ್ಲಿ ಮಾತನಾಡ್ತಾರೋ ಗೊತ್ತಿಲ್ಲ, ಭಾಷೆಯ ಬಗ್ಗೆ ಚರ್ಚೆ ಇಲ್ಲ ಎಲ್ಲೂ. ಯಾವ ಭಾಷೆಯನ್ನು ಬಳಸ್ಕೊಳ್ತಾರೆ, ಮಾತನಾಡ್ತಾರೋ ಅಥವಾ ಇಲ್ಲ. ಮುಖ ತಿರಿಂಚಾಕಾರ, ಆದ್ರೂ ಒಂದು ವೇಳೆ ಮಾತನಾಡುವಂತ ಶಕ್ತಿ ಇದ್ರೂ ಇರಬಹುದಲ್ಲ, ಏನು ಗೊತ್ತು. ಮನುಷ್ಯರಿದ್ದಾರಂದ್ಮೇಲೆ ಮಾತನಾಡುವಂತ ಕಂಠನೂ ಇದ್ದಿರಬಹುದು. ಅವರ ಆಹಾರ ವನಸ್ಪತಿ ಮತ್ತು ಸಿಹಿಯಾದ ಮಣ್ಣು, ಆ ವೃಕ್ಷಗಳಿಂದ ಬಿದ್ದಿರತಕ್ಕಂಥ ಫಲಪುಷ್ಪಗಳು ಅವರ ಆಹಾರ. ಗುಹೆಯಲ್ಲಿರ್ತಾರೆ ಇವರು, ಗುಹೆವಾಸಿಗಳು. ಆದಿವಾಸಿ ಅಲ್ಲ, ನೈಸರ್ಗಿಕವಾಗಿರತಕ್ಕಂಥ ಗುಹೆಗಳಿರಬಹುದಲ್ಲಿ ಅಲ್ಲಿ ವಾಸ ಮಾಡ್ತಾರೆ. ಸುಭೋಗ ಭೂಮಿಯಲ್ಲಿ ಭಾಷೆ, ಯಾಕೆಂದ್ರೆ ಉತ್ತಮ ಮನುಷ್ಯರ ಹಾಗೇನೆ ಅವರ ಶರೀರ ಸುಂದರ. ಆಮೇಲೆ ವಜ್ರಷವ್ ನಾರಾಸನ ಮತ್ತು ಸಂಸ್ಥಾನದಲ್ಲಿ ಸಮಚತುರಸ್ರ ಸಂಸ್ಥಾನ, 2 ಪ್ರಕಾರದಿಂದ ಪುಣ್ಯ ಪ್ರಕೃತಿಯ ಉದಯ ಇದೆ. ಆದರೆ ಅಲ್ಲಿ ಸಮಚತುರ ಸಂಸ್ಥಾನ ಅಲ್ಲದು, ಅಶುಭ ಸಂಸ್ಥಾನ, ಅಶುಭ ನಾಮಕರ್ಮ. ಅದು ಕುಪಾತ್ರ ದಾನದ ಫಲ, ಇದು ಸುಪಾತ್ರ ದಾನದ ಫಲ. ಇಂಥ ಒಂದು ಸುಭೋಗ ಭೂಮಿಯ ಮನುಷ್ಯರಲ್ಲಿ 3 ಭೇದಗಳನ್ನು ಮಾಡಬೇಕು. ಉತ್ತಮ ಭೋಗ ಭೂಮಿಜ ಮನುಷ್ಯರು, ಮಧ್ಯಮ ಭೋಗ ಭೂಮಿಜ ಮನುಷ್ಯರು ಮತ್ತು ಜಗನ್ಯ ಭೋಗ ಭೂಮಿಜ ಮನುಷ್ಯರು. ಈ ತರ 3 ಪ್ರಕಾರದವರು. ಇವರಿಗೆ 2 ಅವಸ್ಥೆಗಳಿವೆ, ಪರ್ಯಾಪ್ತಕ ಅವಸ್ಥೆ ಮತ್ತು ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? 1, 2 ಮತ್ತು 4. 1, 2 ಮತ್ತು 4. ಕುಭೋಗ ಭೂಮಿಯಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? 1 ಮತ್ತು 2, 2 ಗುಣಸ್ಥಾನಗಳು, 4ನೇದಿಲ್ಲ. ಅಂದರೆ ಕುಭೋಗ ಭೂಮಿಗೆ ಹೋಗುವಂತಹ ಜೀವಗಳು
ಯಾವ ತರ ಭವನತ್ರಿಕದಲ್ಲಿ ಹೋಗಿ ಜನ್ಮ ತಾಳುವಾಗ ಒಂದೇ ಗುಣಸ್ಥಾನ ಇರ್ತದೆ ಕರ್ಮಭೂಮಿಯ ಮನುಷ್ಯ ಮತ್ತು ತಿರ್ಯಂಚರಿಗೆ. ಇಲ್ಲಿಂದ ಅಲ್ಲಿ ಹೋಗುವಾಗ ಒಂದೇ ಗುಣಸ್ಥಾನ ಇರ್ತದೆ. ಅದೇ ತರ ಕುವೋಭೂಮಿಯಲ್ಲಿ ಜನ್ಮ ತಾಳುವಂತಹ ಕರ್ಮಭೂಮಿಯ ಮನುಷ್ಯ ಮತ್ತು ತಿರ್ಯಂಚ ಜೀವಗಳಿಗೆ ಒಂದೇ ಗುಣಸ್ಥಾನ. ಮಿಥ್ಯಾತ್ವ ಸಹಿತ ಹೋಗ್ತಾರೆ. ಒಂದು ಇಲ್ಲ ಅಂತಂದ್ರೆ ಸಾಸಾಧನ ಗುಣಸ್ಥಾನ. ಎರಡನೇದು ಸಮ್ಯಕ್ಚ್ಯುತ ಆಗಿ ಹೋಗಬೇಕು. ಭವನತ್ರಿಕದಲ್ಲಿ ಹೋಗುವವರು ಒಂದನೇ ಗುಣಸ್ಥಾನ ಸಮ್ಯಕ್ಚ್ಯುತ ಆಗಿ ಹೋಗ್ತಾರೆ. ಅಲ್ಲೂ ಕೂಡ ಕುಭೋಗ ಭೂಮಿಯಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2, 3, 4 ಗುಣಸ್ಥಾನಗಳಿರಬಹುದು. ಕುಭೋಗ ಭೂಮಿಯ ಮನುಷ್ಯರು 96 ಅಂತರ್ದ್ವೀಪಜ ಕುಮಾನುಷ್ಯರು. ಮ್ಲೇಚ್ಛ ಕುಮಾನುಷ್ಯರು. ಇವಕ್ಕೆ ಮ್ಲೇಚ್ಛ ಅಂತಾರೆ. ಮ್ಲೇಚ್ಛ ಯಾಕೆ ಅಂದ್ರು ಅಂತ ಗೊತ್ತಿಲ್ಲ. ಈ ದ್ವೀಪಗಳು ಮ್ಲೇಚ್ಛ ದ್ವೀಪಗಳು. ಮ್ಲೇಚ್ಛ ಯಾಕೆ ಅಂದ್ರೂ ಗೊತ್ತಿಲ್ಲ. ಸುಭೋಗ ಭೂಮಿಯಲ್ಲಿ ಎಲ್ಲಿದೆ ಧರ್ಮ ದರ್ಶನ? ಮ್ಲೇಚ್ಛ. ಸುಭೋಗ ಭೂಮಿಯಲ್ಲಿ ಚಾರಣರಿದ್ಧಿ ಮುನಿಗಳ ಆಗಮನ ಆಗಬಹುದು. ಸುಭೋಗ ಭೂಮಿಗಳಲ್ಲಿ. ಕುಭೋಗ ಭೂಮಿಗಳಲ್ಲಿ ಚಾರಣರಿದ್ಧಿಗಳು ಹೋಗಬಹುದು ಅನ್ನುವಂತ ಯಾವ ಉಲ್ಲೇಖ ಸಿಗಲ್ಲ. ಕುಭೋಗ ಭೂಮಿಯಲ್ಲಿ ಆಗೋಲ್ಲ. ಎಲ್ಲಿ ಬಂದಿಲ್ಲದು. ಸಮುದ್ರದಲ್ಲಿರ್ತಕ್ಕಂಥ ಕುಭೋಗ ಭೂಮಿಗಳಲ್ಲಿ ಚಾರಣರಿದ್ಧಿ ಮುನಿಗಳು ಹೋಗ್ತಾರೆ ಅನ್ನೋದು ಸಿಕ್ಕಿಲ್ಲ. ಕುಭೋಗ ಭೂಮಿಗಳಲ್ಲಿ ದೇವತೆಗಳು ಹೋಗಬಹುದು. ಆದರೆ ಮ್ಲೇಚ್ಛರು ಅಂದ ತಕ್ಷಣ ಯಾವ ರೀತಿ ಮ್ಲೇಚ್ಛ ಖಂಡಗಳಲ್ಲಿ ಇರುವಂತಹ ಮನುಷ್ಯರ ಮಧ್ಯದಲ್ಲಿ ಮುನಿಗಳು ಹೋಗುವುದಿಲ್ಲ, ಅದೇ ತರ ಇಲ್ಲಿಯೂ ಹೋಗುವುದಿಲ್ಲ ಅಂತ ಅನಿಸ್ತದೆ. ಸುಭೋಗ ಭೂಮಿಯಲ್ಲಿ ಹೋಗಬಹುದು. ಯಾಕಂದ್ರೆ ಇವರು ಸಂಸ್ಕಾರಹೀನೂ ಇರ್ತಾರಲ್ಲ, ಸಭ್ಯ ಅಲ್ಲ. ಸಭ್ಯ ಮನುಷ್ಯರು ಇರಲ್ಲ ಇವರು, ನಗ್ನಿರ್ತಾರೆ, ಪಶು ಟೈಪ್ ಆದಿ. ಅಂದ್ರೆ ಅವರ ನಡವಳಿಕೆಯೆಲ್ಲ ಆದಿವಾಸಿ ಮ್ಲೇಚ್ಛರು ಇರ್ತಾರಲ್ಲ ಆ ತರ ಅವ್ರ ನಡವಳಿಕೆ ಇರ್ತದೆ. ಅದಕ್ಕಾಗಿ ಮುನಿಗಳು ಹೋಗತಕ್ಕಂಥ ಪ್ರಸಂಗ ಇಲ್ಲ. ಗರ್ಭಜ, ಇವರಲ್ಲಿ ಕೇವಲ ಗರ್ಭಜ ಮನುಷ್ಯರಿದ್ದಾರೆ. ಪರ್ಯಾಪ್ತಕ ಮತ್ತು ನಿರ್ವೃತ್ತಿ ಅಪರ್ಯಾಪ್ತಕ ಎರಡು ಭೇದಗಳಿವೆ. ಸಮೂರ್ಛನ ಭೇದ ಇಲ್ಲಿಯೂ ಕೂಡ ಇಲ್ಲ. ಇವರಲ್ಲಿ ಎರಡೇ ಭೇದಗಳು ಕ್ಷೇತ್ರದ ಅಪೇಕ್ಷೆಯಿಂದ. ಲವಣ ಸಮುದ್ರದ 48 ಅಂತರ್ದ್ವೀಪಜ ಕೂಮಾನುಷ್ಯರು ಮತ್ತು ಕಾಲೋದಧಿ ಸಮುದ್ರದ 48 ಅಂತರ್ದ್ವೀಪಜ ಕೂಮಾನುಷ್ಯರು ಎರಡು ಭೇದಗಳಿವೆ. ಇನ್ನು ಟಿಪ್ಪಣಿಯಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. 6 + 12 + 12 30 ಕುಭೋಗ ಭೂಮಿಗಳಲ್ಲಿ, ಭೋಗ ಭೂಮಿಗಳಲ್ಲಿ 30 ಭೋಗ ಭೂಮಿಗಳಲ್ಲಿ ಗರ್ಭಜ ಮನುಷ್ಯರು ಇರುತ್ತಾರೆ, ಸಮೂರ್ಛನ ಮನುಷ್ಯರು ಇರುವುದಿಲ್ಲ. ಮತ್ತು ಕೇವಲ ಸಂಘಿ ಪಂಚೇಂದ್ರಿಯ ಗರ್ಭಜ ಥಲಚರ ನವಚರ ತಿರ್ಯಂಚ ಇರುತ್ತವೆ. ಆದರೆ
ಪಂಚೇಂದ್ರಿಯ ಸೌಜ್ಞಿ ಅಸೌಜ್ಞಿ ಸಮೂರ್ಛನ ಪರ್ಯಾಪ್ತಕ ಅಪರ್ಯಾಪ್ತಕ ಜಲಚರ ಮತ್ತು ಪಂಚೇಂದ್ರಿಯ ಸೌಜ್ಞಿ ಅಸೌಜ್ಞಿ ಗರ್ಭಜ ಪರ್ಯಾಪ್ತಕ ಜಲಚರ ತಿರ್ಯಂಚ ಜೀವಗಳು ಇರುವುದಿಲ್ಲ. ಹಾಗೂ ವಿಕಲತ್ರಯ ಜೀವಗಳು ಇರುವುದಿಲ್ಲ. ಅದರಂತೆ 96 ಕುಭೋಗ ಭೂಮಿಗಳಲ್ಲಿಯೂ ಕೂಡ ಈ ಮೇಲಿನಂತೆ ತಿಳಿಯಬೇಕು. ಕುಭೋಗ ಭೂಮಿ ಮತ್ತು ಸುಭೋಗ ಭೂಮಿ ಎರಡು ಕೂಸು ಆಗ್ತಿದೆ. ಕುಭೋಗ ಭೂಮಿ ಸುಭೋಗ ಭೂಮಿಗಳಲ್ಲಿ ಮನುಷ್ಯ ಮತ್ತು ತಿರ್ಯಂಚ ಜೀವಗಳಿಗೆ ಅಕಾಲ ಮರಣ ಇರುವುದಿಲ್ಲ. ಭೋಗಭೂಮಿಗಳಲ್ಲಿ ಅಕಾಲ ಮರಣ ಇಲ್ಲ. ಇದೊಂದು ವಿಶೇಷತೆ. ಮ್ಲೇಚ್ಛ ಖಂಡಗಳಲ್ಲಿ ಅಕಾಲ ಮರಣ ಇದೆ. 850 ಮ್ಲೇಚ್ಛ ಖಂಡಗಳಲ್ಲಿ ಅಕಾಲ ಮರಣ ಇದೆ. ಕೆಳಗೊಂದು ಟಿಪ್ಪಣಿ ಇದೆ, ನೋಡ್ಲಿಲ್ಲ ಎಲ್ಲಿದು ಬಂತದು. ಫಸ್ಟ್ ಇತ್ತು, ಮನುಷ್ಯರಲ್ಲಿ ಜೀವ ಸಮಾಸದ ಒಟ್ಟು ಭೇದಗಳು 9. ಅವು ಹೇಗೆಂದರೆ ಪರ್ಯಾಪ್ತಕ, ನಿರ್ವೃತ್ತಿ ಅಪರ್ಯಾಪ್ತಕ, ಮೂರನೇದು ಲಬ್ಧಿ ಅಪರ್ಯಾಪ್ತಕ. ಇವು 3 ಹಾಗೂ ಮ್ಲೇಚ್ಛ ಖಂಡ, ಭೋಗಭೂಮಿ, ಕುಭೋಗಭೂಮಿ ಈ 3ರ ಪರ್ಯಾಪ್ತಕ, ನಿರ್ವೃತ್ತಿ ಅಪರ್ಯಾಪ್ತಕದ ಭೇದದಿಂದ 6 ಗುಂಡ್ಲೆ 2 6, 3 ಗುಂಡ್ಲೆ 2 6 ಪ್ಲಸ್ ಪೂರ್ವೋಕ್ತ 3 9 ಒಟ್ಟು ಜೀವ ಸಮಾಸಗಳು ಇರುತ್ತವೆ. ಮನುಷ್ಯರಲ್ಲಿ 9 ಭೇದಗಳು, ಒಟ್ಟು 9 ಭೇದಗಳು. ವಿಶೇಷ ಇಲ್ಲಿ ಸ್ವಲ್ಪ ಓದೋನಿದೆ. ಇಲ್ಲ ಅಕ್ಷರದವು ದೊಡ್ಡ ಹೆಲಿಕಾಪ್ಟರ್. ವಿಶೇಷ ಇದನ್ನು ಓದೋಣ. ಖೇಚರ ವಿದ್ಯಾಧರ, ಖೇಚರ ಅಂದರೆ ವಿದ್ಯಾಧರರು 170 ವಿಜಯಾರ್ಧ ಪರ್ವತಗಳ ಮನುಷ್ಯರಲ್ಲಿ 1 ಪರ್ಯಾಪ್ತಕ, 2 ನಿರ್ವೃತ್ತಿ ಅಪರ್ಯಾಪ್ತಕ, 3 ಲಬ್ಧಿ ಅಪರ್ಯಾಪ್ತಕ ಈ 3 ಭೇದಗಳಿವೆ. ಆದರೆ 850 ಮ್ಲೇಚ್ಛ ಖಂಡಗಳಲ್ಲಿ ಲಬ್ಧಿ ಅಪರ್ಯಾಪ್ತಕ ಭೇದ ಇರುವುದಿಲ್ಲ. ಪಂಚೇಂದ್ರಿಯ, ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಸದಾ 1 ಮಿಥ್ಯಾತ್ವ ಗುಣಸ್ಥಾನವೂ ಇರುತ್ತದೆ. ಪರ್ಯಾಪ್ತಕ, ಮನುಷ್ಯ ಮತ್ತು ತಿರ್ಯಂಚರಲ್ಲಿ 1 ಮಿಥ್ಯಾತ್ವ ಗುಣಸ್ಥಾನ ಇರುತ್ತದೆ. ಎಲ್ಲಿ? ಮ್ಲೇಚ್ಛ ಖಂಡಗಳಲ್ಲಿ. ವಿಜಯಾರ್ಧ ಕ್ಷೇತ್ರಗಳ ಪರ್ಯಾಪ್ತಕ ಮನುಷ್ಯರಲ್ಲಿ ಸದಾ 6 ಸಹನನಗಳಿವೆ. ವಿಜಯಾರ್ಧದಲ್ಲಿ 6 ಸಹನನಗಳು. ಕರ್ಮಭೂಮಿ ಇದೆ, ಆರ್ಯಖಂಡ. ಗುಣಸ್ಥಾನಗಳು 1 ರಿಂದ 14 ಇರುತ್ತವೆ. ವಿಜಯಾರ್ಧ ಪರ್ವತದ ಶ್ರೇಣಿಗಳಲ್ಲಿ ಮೋಕ್ಷ ಸದಾಕಾಲ ಇದೆ. ಇಲ್ಲಿಕ್ಕಿಂತ ಅಲ್ಲಿ ಚಲೋಲ್ಲ. ಇಲ್ಲಿ ತೀರ್ಥಂಕರ್ ಹುಟ್ಟೋದು ಒಂದು ವಿಶೇಷತೆ, ಅಲ್ಲಿ ತೀರ್ಥಂಕರ್ ಹುಟ್ಟೋಲ್ಲ. ವಿಜಯಾರ್ಧಗಳಲ್ಲಿ ತೀರ್ಥಂಕರ ಉತ್ಪತ್ತಿ ಇಲ್ಲ. ಈ ಆರ್ಯಖಂಡದಲ್ಲಿದೆ. ಆದರೆ ಈ ಆರ್ಯಖಂಡದಲ್ಲಿ ಸದಾಕಾಲ ಮೋಕ್ಷ ಇಲ್ಲ. ಅಲ್ಲಿ ಸದಾಕಾಲ ಮೋಕ್ಷ ಇದೆ. ಇದೇ ಕ್ಷೇತ್ರದಂತೆ ಆಯಿತು. ಕರ್ಮಭೂಮಿಯಲ್ಲಿ ಅದು ಕೂಡ ಕರ್ಮಭೂಮಿ ಅಲ್ಲ,
ಕರ್ಮಭೂಮಿಯಿಂದ ಕರ್ಮಭೂಮಿಗೆ ಹೋಗೋದಾದ್ರೆ ಮಿಥ್ಯಾತ್ವ ಸಹಿತ ಹೋಗಬೇಕು. ಸಮ್ಯಕ್ತು ಸಹಿತ ಹೋಗೋದಾದ್ರೆ ಭೋಗಭೂಮಿಗೆ ಹೋಗಬಹುದು, ಇಲ್ಲ ಅಂತಂದ್ರೆ ದೇವಗತಿಗೆ ಹೋಗಬಹುದು. ತಿರಂಚಿ ಗತಿಗೂ ಸಮ್ಯಕ್ತು ಸಹಿತ ಹೋಗಬಹುದು. ಎಲ್ಲಾ ಜೀವಗಳು ಎಲ್ಲಿ 6 ಸಹನನಗಳಿವೆ. ಯಾವ ಸಹನದವರಿಗೆ ಮೋಕ್ಷ? 1ನೇ ಸಹನದವರಿಗೆ. ಉಳಿದವರಿಗೆ ಎಲ್ಲಿದು ಮೋಕ್ಷ? ಎಲ್ಲರೂ ಹೆಂಗ ಹೋಗವರು? 6 ಸಹನನ ಇದೆ. 6 ಸಹನದವರಿಗೆ 1ನೇ ಸಹನದವರಿಗೆ ಮೋಕ್ಷ. ಆಮೇಲೆ 1ನೇ ಸಹನದವರಿಗೂ ಎಲ್ಲರಿಗೂ ಮೋಕ್ಷ ಇದೆಯೇನು? 7ನೇ ನರಕನೂ ಹೋಗ್ಬೋದು ಅಲ್ಲಿಂದ. ಕರ್ಮಭೂಮಿ ಇದೆ ಅಂದಮೇಲೆ 7ನೇ ನರಕನೂ ಇದೆ, ಸರ್ವಾರ್ಥ ಸಿದ್ಧಿನೂ ಇದೆ, ಎಲ್ಲ ಇದೆ 1ನೇ ಸಹನದವರಿಗೆ. ಶಲಾಕ ಪುರುಷರಿಲ್ಲ. ಇದು ಒಂದು ವ್ಯತ್ಯಾಸ. ಮೋಕ್ಷ ಸದಾಕಾಲ ಇದ್ರೂ ಶಲಾಕ ಪುರುಷರಿಲ್ಲ, ತೀರ್ಥಂಕರಿಲ್ಲ. ಮಿಥ್ಯಾದೃಷ್ಟಿಯಾಗಿ 1ನೇ ಸಂವಹನ, ಮಿಥ್ಯಾದೃಷ್ಟಿಯಾಗಿ 1ನೇ ಸಂವಹನ ಸಿಗಬಹುದು. ನಿಗೋಧದಿಂದ ಬಂದು ಡೈರೆಕ್ಟ್ ಆಗಿ ಮನುಷ್ಯ ಆಗಬಹುದು 1ನೇ ಸಂವಹನದ ಜೊತೆಯಲ್ಲಿ. ಏಕೇಂದ್ರೀಯ ಜೀವಗಳಿಗೂ ಕೂಡ ವಜ್ರಶಿವ ನಾರಾಯಣ ಬಂದಿದೆ. ನೇರವಾಗಿ ಮೋಕ್ಷಕ್ಕೆ ಹೋಗತಕ್ಕಂಥ ಜೀವಿಗಳಿವೆ ಅಲ್ಲ, ನಿತ್ಯ ನಿಗೋಧಿ ಜೀವ. ಭರತೈರಾವತ 10 ಕ್ಷೇತ್ರಗಳ 50 ಮ್ಲೇಚ್ಛ ಖಂಡಗಳಲ್ಲಿ ಮತ್ತು 10 ವಿಜಯಾರ್ಧ ಪರ್ವತದ ಶ್ರೇಣಿಗಳಲ್ಲಿ ದುಷ್ಮಾ ಸುಷ್ಮಾ ಕಾಲದಂತಹ ಒಂದೇ ಕಾಲ ಸಂಬಂಧಿ ಪರಿವರ್ತನೆ ಇದೆ. ಅಂದರೆ ಔಸರ್ಪಣೀಯ ಚತುರ್ಥ ಕಾಲ ಮತ್ತು ಉತ್ಸರ್ಪಣೀಯ 3ನೇ ಕಾಲದಂತಹ ಕಾಲ ಈ ವಿಜಯಾರ್ಧ ಶ್ರೇಣಿಗಳಲ್ಲಿ ಯಾವಾಗಲೂ ಇರ್ತದೆ. ಔಸರ್ಪಿಣಿಯ 4ನೇ ಕಾಲದಲ್ಲಿರುವಂತೆಯೇ ಈ 50 ಪ್ಲಸ್ 10 60 ಕ್ಷೇತ್ರಗಳಲ್ಲಿ ಕಾಲದ ಪ್ರಾರಂಭದಲ್ಲಿ ಉತ್ಕೃಷ್ಟವಾದ ಉತ್ಸಿದ ಶರೀರದ ಎತ್ತರಳತೆ 500 ಧನುಷ್ಯ, ಜಗನ್ಯೋತ್ಕೃಷ್ಟ ಆಯು ಅಂತರ್ಮುಹೂರ್ತದಿಂದ 1 ಪೂರ್ವ ಕೋಟಿ ವರ್ಷ. ಎಲ್ಲಿದೆ ಹೇಳ್ತಾ ಇರೋದು? ಇದು ವಿಜಯಾರ್ಧ ಪರ್ವತದಲ್ಲಿ. ಶರೀರದ ಎತ್ತರಳತೆ ಕಮ್ಮಿ ಆಗೋದು ಹೆಚ್ಚಾಗೋದು ಅಲ್ಲೂ ಇದೆ. ಆದರೆ ಕಡಿಮೆಯಿಂದ ಕಡಿಮೆ 7 ಮೊಳದಿಂದ 500 ಧನುಷ್ ತನಕ ಏರ್ತದೆ. 500 ಧನುಷಿಂದ ಇಳಿತಾ ಇಳಿತಾ 7 ಮೊಳದವರೆಗೆ ಉಳಿತದೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ 1 ಮೊಳ ತನಕ ಉಳಿತದೆ. ಮತ್ತು ಏರಿತಂತಂದ್ರೆ ಎಷ್ಟು ಏರ್ತದೆ? ಅಲ್ಲ, 6000 ಧನುಷ್ಯ. ಭೋಗಭೂಮಿ ಬಂದಾಗ ಅಲ್ಲಿ ಯಾವಾಗಲೂ ಕರ್ಮಭೂಮಿ, ಇಲ್ಲಿ ಭೋಗಭೂಮಿಯೂ ಬರ್ತದೆ. ಇಲ್ಲಿ 6000 ಧನುಷ್ಯ ಮನುಷ್ಯರ ಎತ್ತರಳತೆ. ಅಂದ್ರೆ ಇಲ್ಲಿ ಅವರು ಆಕಾಶದ ಎತ್ತರಳತೆಯನ್ನು ಅಳೆದು ಬಿಡ್ತಾರೆ, ಪಾತಾಳದ ತಳವನ್ನು ನೋಡಿ ಬರ್ತಾರೆ. ಅಲ್ಲಿ ಅವರು ಹಾಗಲ್ಲ, 7 ಮೊಳ 500 ಧನುಷ್ಯ ಮಧ್ಯದಲ್ಲಿರ್ತಾರೆ ಅವರು. ಮತ್ತು ಕಾಲಕ್ರಮೇಣ ಕಡಿಮೆಯಾಗುತ್ತಾ ಕಾಲದ ಅಂತ್ಯದಲ್ಲಿ ಶರೀರದ ಜಗನ್ಯ ಉತ್ಸೇದ 7 ಮೊಳ, ಜಗನ್ಯೋತ್ಕೃಷ್ಟ ಆಯು 1 ಅಂತರ್ಮುಹೂರ್ತದಿಂದ 120 ವರ್ಷ ಪ್ರಮಾಣ ಇರುತ್ತದೆ. ಆಯುಷ್ಯ ಕಾಲದ ಪ್ರಾರಂಭದ ಉತ್ಸರ್ಪಣೆ ಕಾಲದ ಪ್ರಾರಂಭದಲ್ಲಿ, ಅಂದ್ರೆ 3ನೇ ಕಾಲ, ಅದರ ಕಾಲದ ಉತ್ಸರ್ಪಣೆಯಲ್ಲಿ 3ನೇ ಕಾಲದ ಪ್ರಾರಂಭದಲ್ಲಿ ಆಯುಷ್ಯ 120 ವರ್ಷ ವಿಜಯಾರ್ಧ ಪರ್ವತದ ಮನುಷ್ಯರಿಗೆ. ಮತ್ತು ಕಾಲದ ಅಂತ್ಯದಲ್ಲಿ ಪೂರ್ವಕೋಟಿ ಆಯುಷ್ಯ.
ಉತ್ಸರ್ಪಿಣಿಯ ಮೂರನೆಯ ಕಾಲದಲ್ಲಿ ಇದರ ವಿಪರೀತ ಕ್ರಮದಿಂದ ಆಯು ಮತ್ತು ಉಚ್ಛೇದಗಳನ್ನು ತಿಳಿಯುವುದು. ಉತ್ಸರ್ಪಿಣಿಯಲ್ಲಿ ಕಡಿಮೆಯಿಂದ ಹೆಚ್ಚಾಯು, ಔಸರ್ಪಿಣಿಯಲ್ಲಿ ಹೆಚ್ಚಿನಿಂದ ಕಡಿಮೆ ಆಯು. ಈ 60 ಕ್ಷೇತ್ರಗಳಲ್ಲಿರುವ ತಿರ್ಯಂಚ ಮತ್ತು ಮನುಷ್ಯರಿಗೆ ಅಕಾಲ ಮರಣವೂ ಇದೆ. ಅಕಾಲ ಮರಣ ಇದೆ. ಉಳಿದ 800 ಮ್ಲೇಚ್ಛ ಖಂಡಗಳಲ್ಲಿ ಹಾಗೂ 160 ವಿಜಯಾರ್ಧ ಪರ್ವತ ಕ್ಷೇತ್ರಗಳಲ್ಲಿ ಇಂಥ ಕಾಲ ಪರಿವರ್ತನೆ ಇಲ್ಲ. 160 ಮ್ಲೇಚ್ಛ ಖಂಡಗಳಲ್ಲಿ ಅಂದರೆ 800 ಮ್ಲೇಚ್ಛ ಖಂಡಗಳಲ್ಲಿ ಹಾಗೂ 160 ವಿಜಯಾರ್ಧ ಪರ್ವತದ ಶ್ರೇಣಿಗಳಲ್ಲಿ ಇಂಥ ಕಾಲದ ಪರಿವರ್ತನೆ ಇಲ್ಲ. ಎಂಥ ಕಾಲದ ಪರಿವರ್ತನೆ ಇಲ್ಲ? ಆಯು ಹೆಚ್ಚು ಕಡಿಮೆ ಆಗತಕ್ಕಂಥ ಪರಿವರ್ತನೆ ಇಲ್ಲ. ಸ್ಥಿರ ಇದಾವಲ್ಲವು. ಸ್ಥಿರ ಭೋಗಭೂಮಿಗಳಲ್ಲಿ ಹೆಚ್ಚು ಕಡಿಮೆ ಸ್ಥಿರ ಕರ್ಮಭೂಮಿಗಳಿವೆ, ಅಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಆಗಬಹುದು ಆಯು. ವಿಜಯಾರ್ಧ ಪರ್ವತದಲ್ಲಿ ಹೆಚ್ಚು ಕಡಿಮೆ ಆಗುವ ತರ ಆಗ್ತದೆ, ಅದೇ ತರ ಹೆಚ್ಚು ಕಡಿಮೆ ಅಲ್ಲಿಯೂ ಇರಬಹುದು. ಕಾರಣ ಅಲ್ಲಿಯ ಉಚ್ಛೇದ 500 ಧನುಷ್ಯ ಜಗನ್ಯೋತ್ಕೃಷ್ಟ ಆಯು ಅಂತರ್ಮೂರ್ತದಿಂದ 1 ಪೂರು ಕೋಟಿ ಪ್ರಮಾಣ ಇರುತ್ತದೆ. 800 ಪ್ಲಸ್ 160 960 ಕ್ಷೇತ್ರಗಳಲ್ಲಿ ಅಕಾಲ ಮರಣವೂ ಇದೆ. ಅಂದರೆ ಮ್ಲೇಚ್ಛ ಖಂಡಗಳಲ್ಲಿ ಮತ್ತು 160 ವಿಜಯಾರ್ಧ ಪರ್ವತಗಳಲ್ಲಿ ಅಕಾಲ ಮರಣವೂ ಕೂಡ ಇದೆ. 800 ಮ್ಲೇಚ್ಛ ಖಂಡಗಳಲ್ಲಿ ಗುಣಸ್ಥಾನ 1 ಇರುತ್ತದೆ ಮತ್ತು 170 ವಿಜಯಾರ್ಧ ಪರ್ವತಗಳಲ್ಲಿ ಸದಾ 1 ರಿಂದ 14 ಗುಣಸ್ಥಾನಗಳು ಇರುತ್ತವೆ. ಭೂಚರ 10 ಆರ್ಯ ಕ್ಷೇತ್ರಗಳಲ್ಲಿ ಉತ್ಸರ್ಪಿಣಿ ಔಸರ್ಪಿಣಿಯ 6 ಕಾಲದ ಖಂಡಗಳ ಪರಿವರ್ತನೆ ಇದೆ. 6 ಕಾಲದ ಖಂಡಗಳ ಪರಿವರ್ತನೆ ಇದೆ. ಭೂಚರ 10 ಕ್ಷೇತ್ರಗಳಲ್ಲಿ. ಔಸರ್ಪಿಣಿಯ ಕರ್ಮಭೂಮಿಯ ಕಾಲಖಂಡಗಳಲ್ಲಿ ಅಂದರೆ 4ನೇ ಕಾಲದಲ್ಲಿ 1 ರಿಂದ 14 ಗುಣಸ್ಥಾನ ಮತ್ತು 5ನೇ ಕಾಲದಲ್ಲಿ 1 ರಿಂದ 7 ಗುಣಸ್ಥಾನಗಳು, 6ನೇ ಕಾಲದಲ್ಲಿ 1ನೇ ಗುಣಸ್ಥಾನ ಇರುತ್ತದೆ. ಉತ್ಸರ್ಪಿಣಿಯ ಭೂಚರ ಆರ್ಯ ಕ್ಷೇತ್ರದ ಕರ್ಮಭೂಮಿಯ ಕಾಲಖಂಡ ಅಂದರೆ 1ನೇ 2ನೇ ಕಾಲದಲ್ಲಿ 1ನೇ ಗುಣಸ್ಥಾನ ಮತ್ತು 3ನೇ ಕಾಲದಲ್ಲಿ 1 ರಿಂದ 14 ಗುಣಸ್ಥಾನಗಳು ಇರುತ್ತವೆ. ಈ ಭೂಚರ ಆರ್ಯ ಕ್ಷೇತ್ರಗಳಲ್ಲಿ ಉತ್ಸರ್ಪಿಣಿಯ 4ನೇ 5ನೇ ಮತ್ತು 6ನೇ ಕಾಲದಲ್ಲಿ ಕ್ರಮವಾಗಿ ಜಗನ್ಯ, ಮಧ್ಯಮ ಮತ್ತು ಉತ್ತಮ ಭೋಗಭೂಮಿಯ ಕಾಲ ಬರುತ್ತದೆ. ಆಗ ಈ 10 ಭೂಚರ ಕರ್ಮಭೂಮಿಯ ಆರ್ಯ ಕ್ಷೇತ್ರಗಳೇ ಮಾತ್ರ ಭೋಗಭೂಮಿಯ ರೂಪದಲ್ಲಿ ಪರಿವರ್ತಿಸುತ್ತವೆ. ಆಗ ಈ ಭೋಗಭೂಮಿಯ ಕಾಲದಲ್ಲಿ ಗುಣಸ್ಥಾನ 1 ರಿಂದ 4ರವರೆಗೆ ಇರುತ್ತದೆ. ಅಕಾಲ ಮರಣ ಇರುವುದಿಲ್ಲ. ಇದೇ ರೀತಿ ಔಸರ್ಪಿಣಿಯಲ್ಲಿಯೂ ಸಹ ಈ ಭೂಚರ ಕ್ಷೇತ್ರಗಳಲ್ಲಿ 1ನೇ 2ನೇ ಮತ್ತು 3ನೇ ಕಾಲ ಇರುವಾಗ ಕ್ರಮವಾಗಿ ಉತ್ತಮ, ಮಧ್ಯಮ, ಜಗನ್ಯ ಭೋಗಭೂಮಿಯ ಕಾಲ ಇರುತ್ತದೆ. ಗುಣಸ್ಥಾನ 1 ರಿಂದ 4 ಇರುತ್ತದೆ. ಅಕಾಲ ಮರಣ ಇರುವುದಿಲ್ಲ. ಇನ್ನು ಭೂಮಿ ವಿಶೇಷ, ಸ್ಥಿರ ಭೋಗ ಭೂಮಿಗಳು ಇಲ್ಲಿ ಹೇಳಿದ್ದಾರೆ ನೋಡಿ. ಸ್ಥಿರ ಭೋಗ ಭೂಮಿ, ಅಸ್ಥಿರ ಭೋಗ ಭೂಮಿ. ಭೂಮಿ ವಿಶೇಷ ಸ್ಥಿರ ಭೋಗ ಭೂಮಿಗಳು ಎಷ್ಟಿವೆ? ಸ್ಥಿರ ಭೋಗ ಭೂಮಿಗಳು 2.5 ದ್ವೀಪಗಳಲ್ಲಿ 30 ಇವೆ. ಅಸಂಖ್ಯಾತ ದ್ವೀಪಗಳಲ್ಲಿ ಅಸಂಖ್ಯಾತ ಜಗನ್ಯ ಭೋಗ ಭೂಮಿಗಳು ಸ್ಥಿರ ಇವೆ. 30 ಸ್ಥಿರ ಭೋಗ ಭೂಮಿಗಳಲ್ಲಿ ಥಲಚರ, ನವಚರ, ಸೌಜ್ಞಿ ಪಂಚೇಂದ್ರಿಯ ಗರ್ಭಜ ತಿರ್ಯಂಚಿಗಳು ಮತ್ತು ಗರ್ಭಜ ಮನುಷ್ಯರೂ ಕೂಡ ಇರುತ್ತಾರೆ.
ಇವರಲ್ಲಿ ಗುಣಸ್ಥಾನ 1ರಿಂದ 4ರವರೆಗೆ ಇರುತ್ತದೆ. ಸಮ್ಯಕ್ತ್ವ, ಉಪಶಮ, ಕ್ಷಯೋಪಶಮ ಮತ್ತು ಕ್ಷಾಯಿಕ ಈ 3 ಸಮ್ಯಕ್ತಗಳು ಇರುತ್ತವೆ. ಕ್ಷಾಯಿಕ ಸಮ್ಯಕ್ತನೂ ಇರಬಹುದು, ಅಂದರೆ ಇಲ್ಲಿಂದ ತಕ್ಕೊಂಡು ಹೋಗಿರತಕ್ಕಂಥದ್ದು, ಅಥವಾ ಕೃತಕೃತ್ಯ ವೇದಕ್ಕಾಗಿ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕೃತಕೃತ್ಯ ಇದ್ದು ಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯಿಕ ಆಗಿರತಕ್ಕಂಥ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಸೌನನ ಪ್ರಥಮ 1 ಇರುತ್ತದೆ. ತೀರ್ಥಂಕರ ಪ್ರಕೃತಿಯ ಸದ್ಭಾವವು ತಿರ್ಯಂಚ ಗತಿಯನ್ನು ಬಿಟ್ಟು ಬೇರೆ 3 ಗತಿಗಳಲ್ಲಿ ಇರುವುದುಂಟು. ತೀರ್ಥಂಕರ ಪ್ರಕೃತಿಯ ಸದ್ಭಾವ ತಿರ್ಯಂಚ ಗತಿಯಲ್ಲಿಲ್ಲ. ನರಗತಿಯಲ್ಲಿ ನಾರ್ಕಿ ಜೀವಿಗಳಲ್ಲಿರಬಹುದು, ಮನುಷ್ಯ ಗತಿಯಲ್ಲಿ ಇದ್ದಾರೆ ಮನುಷ್ಯರು, ದೇವಗತಿಯಲ್ಲೂ ಇದ್ದಾರೆ. ಒಂದು ಗತಿಯಲ್ಲಿ ತೀರ್ಥಂಕರ ಪ್ರಕೃತಿಯ ಸತ್ವ ಇರುವುದಿಲ್ಲ, ತಿರ್ಯಂಚ ಗತಿ. ಆದರೆ ದ್ರವ್ಯ ಸ್ತ್ರೀಯರಲ್ಲಿ ಯಾವ ಗತಿಯಲ್ಲೂ ಕೂಡ ಇರುವುದಿಲ್ಲ. ಏನಿರುವುದಿಲ್ಲ? ಕ್ಷಾಯಿಕ ಸಮ್ಯಕ್ತ್ವ ಇರುವುದಿಲ್ಲ ಮತ್ತು ತೀರ್ಥಂಕರ ಪ್ರಕೃತಿಯೂ ಕೂಡ ಇರುವುದಿಲ್ಲ. ಆದರೆ ತೀರ್ಥಂಕರ ಪ್ರಕೃತಿಯನ್ನ ಧರಿಸಿದಂತಹ ಜೀವಗಳು ಇರಬಹುದು ಅವರ ಬಳಿಯಲ್ಲಿ. ತಾಯಿ ಅಪೇಕ್ಷೆಯಿಂದ ತಾಯಿ ಶ್ರೇಷ್ಠ ಅಲ್ಲ. ಇಷ್ಟು ಶ್ರೇಷ್ಠ ಇದ್ರೂ ತಾನು ಸಮ್ಯಕ್ ತೀರ್ಥಂಕರ ಪ್ರಕೃತಿಯನ್ನ ಕಟ್ಕೊಳ್ತಕ್ಕಂಥ ಭಾಗ್ಯ ಇಲ್ಲ ನೋಡಿ. ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡವರನ್ನು ಜನ್ಮ ಕೊಡುವಂತ ಭಾಗ್ಯ ಇದೆ, ಆದರೆ ತಾನು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂಥ ಭಾಗ್ಯ ಇಲ್ಲ. ಕ್ಷಾಯಿಕ ಸಮ್ಯಕ್ತೂ ಇಲ್ಲ, ತೀರ್ಥಂಕರ ಪ್ರಕೃತಿ ಇಲ್ಲ, ಮೋಕ್ಷ ಇಲ್ಲ, 1ನೇ ಸಹನನ ಇಲ್ಲ, ಮೊದಲಿನ 3 ಸಹನಗಳಿಲ್ಲ. ಕರ್ಮಭೂಮಿಯ ಸ್ತ್ರೀಯರಿಗೆ 1, 2, 3 ಮೊದಲಿನ 3 ಸಹನಗಳಿಲ್ಲ, ಮನುಷ್ಯರಿಗೆ ಮಾತ್ರ. ಮಧ್ಯಲೋಕದ ಅಸಂಖ್ಯಾತ ದ್ವೀಪಗಳಲ್ಲಿ ಸ್ಥಿರ ಜಗನ್ಯ ಭೋಗಭೂಮಿಗಳನ್ನು, ಅವುಗಳಲ್ಲಿ ಕೇವಲ ಥಲಚರ, ನಭಚರ, ಸೌಜ್ಞಿ ಪಂಚೇಂದ್ರಿಯ ಗರ್ಭಜ ಪರ್ಯಾಪ್ತಕ ತಿರ್ಯಂಚ ಜೀವಿಗಳು ಇರುತ್ತವೆ. ಅಸಂಖ್ಯಾತ ದ್ವೀಪಗಳಲ್ಲಿ ಯಾವ ಗರ್ಭಜ ತಿರ್ಯಂಚ ಜೀವಿಗಳು ಅಕಾಲ್ಮರನಿಲ್ಲವಕ್ಕೆ. ಜಗನ್ಯ ಭೋಗಭೂಮಿಯಂತಹ ಭೋಗಭೂಮಿಗಳು ಅಸಂಖ್ಯ, ಅವುಗಳಲ್ಲಿ ಕೇವಲ ತಿರ್ಯಂಚ ಜೀವಿಗಳ ಅಸ್ತಿತ್ವವಿದೆ. ಮನುಷ್ಯರ ಅಸ್ತಿತ್ವ 2.5 ದ್ವೀಪದ ಬಾಹ್ಯ ಭಾಗದಲ್ಲಿ ಇರುವುದಿಲ್ಲ. ಇನ್ನು ಅಸ್ಥಿರ ಭೋಗಭೂಮಿಗಳು ಎಷ್ಟು? 5 ಭರತ, 5 ಐರಾವತ ಕ್ಷೇತ್ರಗಳ ಆರ್ಯಖಂಡಗಳಲ್ಲಿ ಖೇಚರ ವಿಜಯಾರ್ಧ ಶ್ರೇಣಿಯ ಮನುಷ್ಯರ 10 ಆರ್ಯಕ್ಷೇತ್ರಗಳನ್ನು ಬಿಟ್ಟು ಉಳಿದ ಭೂಚರ ಮನುಷ್ಯರ 10 ಆರ್ಯಕ್ಷೇತ್ರಗಳೇ ಉತ್ಸರ್ಪಿಣಿಯ 4, 5, 6ನೇ ಕಾಲಗಳಲ್ಲಿ, 4ನೇ, 5ನೇ, 6ನೇ ಕಾಲಗಳಲ್ಲಿ ಮತ್ತು ಔಸರ್ಪಿಣಿಯ 1ನೇ, 2ನೇ, 3ನೇ ಕಾಲದಲ್ಲಿ ಅಸ್ಥಿರ ಭೋಗಭೂಮಿಗಳೆಂದು ಅನಿಸಲ್ಪಡುತ್ತವೆ. ಅಸ್ಥಿರ ಭೋಗಭೂಮಿಗಳು ಭರತ ಐರಾವತದಲ್ಲಿ ಮಾತ್ರ, ಮತ್ತೆಲ್ಲೂ ಕೂಡ ಇಲ್ಲ. ಸ್ಥಿರ ಕರ್ಮಭೂಮಿಗಳು ಕೂಡ ಸ್ಥಿರ ಮತ್ತು ಅಸ್ಥಿರ ಇವೆ. ಸರಿ ಇದೆ. ಸ್ಥಿರ ಕರ್ಮಭೂಮಿಗಳು ಇವೆ, ಅಸ್ಥಿರ ಕರ್ಮಭೂಮಿಗಳು ಇವೆ. ಅವುಗಳನ್ನು ನೋಡೋಣ. ವಿದೇಹ ಕ್ಷೇತ್ರ ಸಂಬಂಧಿ 160, ವಿದೇಹ ಕ್ಷೇತ್ರ ಸಂಬಂಧಿ 160 ಭೂಚರ ಪ್ರದೇಶ, ವಿದೇಹ ಕ್ಷೇತ್ರ ಸಂಬಂಧಿ 160 ಖೇಚರ ಪ್ರದೇಶ ಸ್ಥಿರ. ಇವು ಸ್ಥಿರ 160 ಮತ್ತು ಇವು ಕೂಡ ಸ್ಥಿರ. ಸ್ಥಿರ ಕರ್ಮಭೂಮಿಗಳು ವಿದೇಹ ಕ್ಷೇತ್ರ ಸಂಬಂಧಿ 160 ಮತ್ತು ವಿದೇಹ ಕ್ಷೇತ್ರ ಸಂಬಂಧಿ 160 ಖೇಚರ ಪ್ರದೇಶ, ಇವು ಕೂಡ ಸ್ಥಿರ ಇವೆ. ಇನ್ನು ಎರಡೂ ಸೇರಿಸಿ 120 ಸ್ಥಿರ ಕರ್ಮಭೂಮಿಗಳು. ಇನ್ನು ಭರತ ಸಂಬಂಧಿ 5 ಖೇಚರ್ ಪ್ರದೇಶ ಸ್ಥಿರ ಇವೆ ಮತ್ತು ಐರಾವತ ಕ್ಷೇತ್ರ ಸಂಬಂಧಿ
5 ಕ್ಷೇತ್ರ ಪ್ರದೇಶ ಸ್ಥಿರ ಇವೆ. ಒಟ್ಟು 10 ಪ್ರದೇಶಗಳು ಸ್ಥಿರ ಕರ್ಮಭೂಮಿಗಳು. ಇನ್ನು ಅಂತಿಮ ದ್ವೀಪದ ಅರ್ಧ ಭಾಗ ಒಂದು ಸ್ವಯಂಪ್ರಭ ಪರ್ವತ. ಸ್ವಯಂಪ್ರಭ ಅದಕ್ಕೆ ಮತ್ತೊಂದು ಹೆಸರಿದೆ, ನಾಗೇಂದ್ರ ಪರ್ವತ. ವಿಭಾಜನೆ ಮಾಡುವಂಥದ್ದು. ಸ್ವಯಂಪ್ರಭ ಪರ್ವತದ ಬಾಹ್ಯ ಭಾಗದ ಅರ್ಧ ದ್ವೀಪ ಸ್ವಯಂಭೂ ರಮಣ ದ್ವೀಪ ಸ್ಥಿರ. ಇದು ಸ್ಥಿರ. ಆಚೆ ಕರ್ಮಭೂಮಿ ಇದು ಕೂಡ ಸ್ಥಿರ. ಮತ್ತು ಅಂತಿಮ ಸಮುದ್ರದ ಸಂಪೂರ್ಣ ಪ್ರದೇಶ ಒಂದು ಸ್ವಯಂಭೂ ರಮಣ ಸಮುದ್ರ ಸಂಪೂರ್ಣ ಸ್ಥಿರ. ಇವು ಎರಡದು. ಆಮೇಲೆ ಮೊದಲಿನ 2 ಸಮುದ್ರ ಪ್ರದೇಶ 2 ಲವಣ ಸಮುದ್ರ ಕಾಲೋದಕ ಸಮುದ್ರ ಸ್ಥಿರ. ಲವಣ ಸಮುದ್ರವು ಕೂಡ ಕರ್ಮಭೂಮಿ. ಅವು ಭೂಮಿ ಕುಭೋಭೂಮಿಗಳನ್ನು ಬಿಟ್ಟು ನೀರಿನಲ್ಲಿರತಕ್ಕಂತಹ ಜೀವಗಳು ಅವು ಕರ್ಮಭೂಮಿ ಜೀವಗಳು. ಆ ದ್ವೀಪಗಳನ್ನು ಬಿಟ್ಟು ನೀರಿನೊಳಗೆ ಯಾವ ಜೀವಗಳು ಇರ್ತಾವಲ್ಲ, ಮೀನು, ಮೊಸಳೆ ಇತ್ಯಾದಿ, ಇವುಗಳೆಲ್ಲ ಕರ್ಮಭೂಮಿ ಜೀವಗಳು. ಇವು 2 ಸ್ವಯಂಭೂ ರಮಣ ದ್ವೀಪ 1 ಮತ್ತು ಸ್ವಯಂಭೂ ರಮಣ ಸಮುದ್ರ ಅದೊಂದು 2. ಮತ್ತು ಇಲ್ಲಿ 2 ಸಮುದ್ರಗಳು. ಇವು 2 ಸೇರಿಸಿ 4. ಎಲ್ಲ ಸೇರಿಸಿದ್ರೆ ಎಷ್ಟಾಗ್ತಾವ ನೋಡಿ, 320 ಪ್ಲಸ್ 10 ಪ್ಲಸ್ 2 ಪ್ಲಸ್ 2 334 ಒಟ್ಟು ಸ್ಥಿರ ಕರ್ಮಭೂಮಿಗಳು ಇರುತ್ತವೆ. ಸ್ಥಿರ ಕರ್ಮಭೂಮಿಗಳು 5 ಭರತ. ಅಸ್ಥಿರ ಕರ್ಮಭೂಮಿಗಳು 5 ಭರತ ಐರಾವತ ಕ್ಷೇತ್ರಗಳ ಆರ್ಯಖಂಡಗಳಲ್ಲಿ ಖೇಚರ ವಿದ್ಯಾಧರ ಪರ್ವತ ಶ್ರೇಣಿಯ 10 ಆರ್ಯ ಪ್ರದೇಶಗಳನ್ನು ಬಿಟ್ಟು ಉಳಿದ ಭೂಚರ ಮನುಷ್ಯರ 10 ಆರ್ಯ ಕ್ಷೇತ್ರಗಳೇ ಅವಸರ್ಪಿಣಿಯ 4ನೇ 5ನೇ ಮತ್ತು 6ನೇ ಕಾಲಗಳಲ್ಲಿ ಮತ್ತು ಉತ್ಸರ್ಪಿಣಿಯ 1ನೇ 2ನೇ ಮತ್ತು 3ನೇ ಕಾಲಗಳಲ್ಲಿ ಅಸ್ಥಿರ ಕರ್ಮ ಭೂಮಿಗಳೆಂದು ಕರೆಯಲ್ಪಡುತ್ತವೆ. ಇವು ಅಸ್ಥಿರ. ಹೊಸ ಚಾರ್ಟ್ ಶುರು ಆಕೈತಂದ್ರೆ ನಾಡ ಅನ್ನಿಸ್ತಿಲ್ಲ. ಒಂದನೇ ಸನನ್ ಇರ್ತದೆ. ಭೂಮಿಯಲ್ಲಿ ಸನನ್ 1, ಕುಭೋಭೂಮಿಯಲ್ಲಿ ಸನನ್ 1, ಸ್ತ್ರೀ ಪುರುಷ ತಿರ್ಯಂಚಿನಿ ಎಲ್ಲ ಜೀವಗಳಿಗೆ. ಭೂಮಿಯಲ್ಲಿಯೂ ಕೂಡ 1ನೇ ಸೌನನ, ಭೋಗಭೂಮಿಗಳಲ್ಲೂ ಕೂಡ 1ನೇ ಸೌನನ ಇರ್ತದೆ. ಅನ್ಯ ಸೌನನಗಳಿಲ್ಲ. ಕರ್ಮಭೂಮಿಯ ತಿರ್ಯಂಚ ಮತ್ತು ಮನುಷ್ಯರಿಗೆ 6 ಸೌನನಗಳು. ಇನ್ನು ಚಾರ್ಟ್ ನಂಬರ್ 12 ತಕೊಳ್ಳಿ. ಮಧ್ಯಾಂತಗಿನ ಎಲ್ಲಿ ಸಮಾಚಾರ ಬಂತಿದೆ? SMS ಪಾರಸ್ ಚಾನೆಲ್ದಾಗ ಬಂತ. ಮೂಕಮಾಟಿ ಆಚಾರ್ಯ ಶ್ರೀಗಳವರು ರಚಿಸಿರ್ತಕ್ಕಂಥ ಮೂಕಮಾಟಿ ಮಹಾಕಾವ್ಯ ಹಿಂದಿ ಭಾಷೆಯಲ್ಲಿದೆಯಲ್ಲ, ಅದನ್ನ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸಿಲೆಬಸ್ದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಅತಿಶಯ
ಬ್ರಾಹ್ಮಣರಾಗದ್ದು ತಗೊಂಡಿದ್ದಾರೆ ಅದನ್ನು. ಅದು ಈಗ ಅದರ ಶ್ರೇಷ್ಠತೆ ಗೊತ್ತಾಯ್ತಲ್ಲ. ದೇಶದ ಸಾಮಾನ್ಯ ಜನರಿಗೂ ಕೂಡ ಅದು ಲಾಭದಾಯಕ ಇದೆ ಅನ್ನೋದು ಈಗ ಗೊತ್ತಾಗಿದೆ. ದೇಶದ ಸಂಪತ್ತಿ ಆಯ್ತು ಅದು. ಮಾಟಿ ಮಹಾಕಾವ್ಯ. जिनवानी प्रभु दे